ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ವಾಕ್ಯ ಭಾಗ ಕೀರ್ತನೆಗಳು 6ನೇ ಅಧ್ಯಾಯ 1, 2, 3ನೇ ವಾಕ್ಯಗಳಲ್ಲಿ ಅಡಕವಾಗಿರುವಂಥದ್ದಾಗಿದೆ. ನಾನು ಅದನ್ನು ನಿಮಗೋಸ್ಕರವಾಗಿ ಓದಲು ಬಯಸುತ್ತೇನೆ. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ, ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ, ವಾಸಿ ಮಾಡು. ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತವೆ, ನನ್ನ ಪ್ರಾಣವೂ ಸಹ ಬಹಳವಾಗಿ ತತ್ತರಿಸುತ್ತದೆ. ಯೆಹೋವನೇ, ಎಷ್ಟರವರೆಗೂ ನನ್ನ ಕೈ ಬಿಟ್ಟಿರುವಿ ಎನ್ನುತ್ತಾರೆ. ಈ ಒಂದು ವಾಕ್ಯಗಳನ್ನು ಓದಬೇಕಾದರೆ ಯಾರೋ ಕೈಬಿಡಲ್ಪಟ್ಟಂಥ ಒಬ್ಬ ಮನುಷ್ಯ, ಬಲಹೀನನಾಗಿರುವ ಒಬ್ಬ ವ್ಯಕ್ತಿ, ಯಾವ ಕಾರ್ಯವನ್ನು ಕಂಡು ಭಯಪಡುವಂತಹ ಒಬ್ಬ ವ್ಯಕ್ತಿ ಮಾತಾಡುವ ಹಾಗೆ ನಮಗೆ ತೋಚುವಂಥದ್ದಾಗಿದೆ. ಆದರೆ ಆ ವಾಕ್ಯವನ್ನು ಮಾತಾಡುವುದು ಯಾರಂತ ಕೇಳಿದರೆ, ಹಲವು ಸಾಮ್ರಾಜ್ಯಗಳನ್ನು ನಡುಗುವಂತೆ ಮಾಡಿದಂತಹ, ಕರ್ತನಿಗೋಸ್ಕರವಾಗಿ ಹಲವು ದೊಡ್ಡ ಕಾರ್ಯಗಳನ್ನು ಮಾಡಿದಂತಹ, ದೇವರಿಗೆ ಸ್ನೇಹಿತನಾಗಿ ಭಾವಿಸಲ್ಪಟ್ಟಂತಹ ದಾವೀದ ಅರಸನಿಂದ ಬರೆಯಲ್ಪಟ್ಟಂಥ ಮಾತು. ಅವ್ರು ಹೇಳ್ತಾರೆ ಅಲ್ಲಿ, ನಾನು ಬಲಹೀನನಾದೆನು, ನನ್ನ ಎಲುಬುಗಳೆಲ್ಲ ನಡುಕವಾಗ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದಾವೀದನ ಜೀವನ ನಿಮಗೇನಂತ ಗೊತ್ತು? ದಾವೀದನ ಹೆಸರನ್ನು ಕೇಳಿದರೆ ಪಕ್ಕದಲ್ಲಿರುವಂತಹ ರಾಜ್ಯಗಳು, ಅರಸರು ಅವರು ನಡುಗಿದಂತಹ ಕಾಲ ಹೋಗಿ ದಾವೀದನ ನಡುಗುವುದಕ್ಕೆ ಒಂದು ಕಾಲ ನೇಮಿಸಲ್ಪಟ್ಟದಾಗಿದೆ. ಅವರು ಅದರಲ್ಲಿ ಹೇಳ್ತಾರೆ, ಬಲಹೀನತೆ ಉಳ್ಳವನಾದೆ. ಒಂದು ಕಾಲದಲ್ಲಿ ಬಲದಿಂದ ಇದ್ದು ಗೋಲಿಯಾತನನ್ನು ಎದುರಿಸಿದಂತಹ ಒಬ್ಬ ನಂಬಿಗಸ್ತ ವೀರ. ಇವತ್ತು ನೀವು ನೋಡುವುದಾದರೆ ಅವರು ಮಾಡುವಂತಹ ಪ್ರಾರ್ಥನೆ, ಅವರು ಮಾಡುವಂತಹ ಅರಿಕೆ ಅವರ ಬಲಹೀನತೆಯನ್ನು ಬಿಟ್ಟು ಮಾಡಿ ತೋರಿಸುತ್ತದೆ. ಗೋಲಿಯಾತನನ್ನು ನೇರವಾಗಿ ನೋಡಿದಾಗ ಅವರ ಮನಸ್ಸಲ್ಲಿ ಯಾವ ವಿಧವಾಗಿರುವಂತಹ ಭಾವನೆಗಳು ಬರಲಿಲ್ಲ. ಅವನನ್ನು ನೋಡಿದಾಗ ಅವನನ್ನು ಜಯಿಸ್ಬೋದು ಎಂಬುದಾಗಿ ಪರಿಪೂರ್ಣವಾಗಿ ನಂಬಿದ. ಎಷ್ಟು ಬಲವಾಗಿರುವಂತಹ ವ್ಯಕ್ತಿಯನ್ನು ನಾವು ಯಾವ ರೀತಿ ಎದುರಿಸಲು ಸಾಧ್ಯ ಎಂಬುದಾಗಿ ಯಾವ ವಿಧವಾಗಿರುವಂತಹ ತದ್ವಿರುದ್ಧವಾದ ಭಾವನೆಗಳು ಅವರ ಮನಸ್ಸಲ್ಲಿ ಬರಲೇ ಇಲ್ಲ. ಆದರೆ ಈಗ ಅವರು ಯಾವುದೋ ಒಂದನ್ನು ನೋಡಿ, ನಾನು ನಾಶವಾಗುತ್ತಿದ್ದೇನೆ, ಬಲ ಇಲ್ಲದವನಾಗ್ತಾ ಇದ್ದೇನೆ ಎಂಬುದಾಗಿ ತದ್ವಿರುದ್ಧವಾದ ಮಾತುಗಳನ್ನು ಹೇಳುವುದನ್ನು ನೋಡ್ತಾ ಇದ್ದೀವಿ. ಇದು ಎಲ್ಲರ ಜೀವನದಲ್ಲಿ ನಡೆಯುವಂಥ ಒಂದು ಕಾರ್ಯವೇ. ಇವರ ಜೀವನದಲ್ಲಿ ಬಲವಿಲ್ಲದೆ ಹೋದಂತಹ ಒಂದು ಸಂದರ್ಭ, ಬಲವಿಲ್ಲದೆ ಹೋಗುವಂಥದ್ದು, ಇದರ ಕುರಿತೇ ನಾವಿವತ್ತು ಧ್ಯಾನ ಮಾಡುತ್ತಿದ್ದೇವೆ. ದೇವರ ಮನುಷ್ಯರು ಬಲವಿಲ್ಲದೆ ಹೋದಂತಹ ಸಮಯಗಳು ಅಥವಾ ತರುಣಗಳು, ದೈವ ಮನುಷ್ಯರು ಯಾವಾಗೆಲ್ಲ ಬಲಹೀನರಾಗುತ್ತಾರೆ ಎಂಬುದಾಗಿ. ಬಲವಿಲ್ಲದವನಾಗುತ್ತಿದ್ದೇನೆ, ನನ್ನ ಬಲವೆಲ್ಲ ಕಡಿಮೆಯಾಯಿತು. ಒಂದು ಕಾಲದಲ್ಲಿ ಬಲವಾಗಿರುವ ಕಾರ್ಯವನ್ನು ಮಾಡಿದವನು, ಬಲಿಷ್ಠವಾದ ಕಾರ್ಯವನ್ನು ನೆರವೇರಿಸಿ ತೋರಿಸಿದವನು, ಇವತ್ತು ನಾನು ನನ್ನ ಬಲವೆಲ್ಲ ಕಡಿಮೆಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿಲ್ಲುವುದನ್ನು ನೋಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಬಲಹೀನವಾಗಿರುವ ಪರಿಸ್ಥಿತಿ, ಬಲಹೀನವಾಗುವಂಥ ಅನುಭವ ಎರಡು ವಿಧಾನಗಳಲ್ಲಿ, ಎರಡು ರೀತಿಯಲ್ಲಿ ಉಪಯೋಗಿಸಲು ಸಾಧ್ಯ. ಒಂದು, ಶರೀರದಲ್ಲಿರುವಂತಹ ಶಾರೀರಿಕವಾದ ಬಲ ಒಂದು ಪ್ರತ್ಯೇಕ ಕಾಲವಾದ ನಂತರ ಇದು ಎಲ್ಲರಿಗೂ ನಡೆಯುವಂತಹ ಒಂದು ಅನುಭವವೇ. ಒಂದು ಪ್ರತ್ಯೇಕ ವಯಸ್ಸಿನ ಮೇಲೆ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತೆ ಮಾಡೋಕ್ಕಾಗುವುದಿಲ್ಲ, ಅಂದುಕೊಂಡಂಥ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ, ಅಂದುಕೊಂಡದನ್ನು ಊಟ ಮಾಡೋಕ್ಕಾಗಲ್ಲ. ಅದು ವೃದ್ಧಾಪ್ಯದ ಒಂದು ಪರಿಣಾಮ. ಪ್ರಾಯದಲ್ಲಿ ನಾವು ಎಲ್ಲೆಲ್ಲೋ ಓಡಿರ್ತೀವಿ, ಎಷ್ಟೊಂದು ಪ್ರಯಾಣ ಮಾಡಿರ್ತೀವಿ, ನಿದ್ದೆಗಟ್ಟಿರ್ತೀವಿ, ಹಲವು ದೊಡ್ಡ ಕಾರ್ಯವನ್ನು ಮಾಡಿರ್ತೀವಿ. ಆದರೆ ಪ್ರಾಕೃತಿಕವಾಗಿ ಒಂದು ವಯಸ್ಸಾಗಬೇಕಾದರೆ ಪ್ರಾಕೃತಿಕವಾಗಿ ಬಲಹೀನತೆವಾಗುವುದು ಅದು ಸಾಮಾನ್ಯ. ನಾವು ಹಿಂದೆ ಮಾಡಿದಂತಹ ಕಾರ್ಯವನ್ನು ಇವತ್ತು ಮಾಡುವುದಕ್ಕೆ ಅವಕಾಶವಿಲ್ಲ. ಸತ್ಯವೇದದಲ್ಲಿ ಕೂಡ ಇದರ ಕುರಿತಾಗಿ ಹೇಳುವುದನ್ನು ನೋಡಲು ಸಾಧ್ಯ. ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 18, 19ನೇ ವಾಕ್ಯಗಳಲ್ಲಿ, 18ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನೀನು ಪ್ರಾಯದ ವಯಸ್ಸುಳ್ಳವನಾಗಿದ್ದಾಗ ನಿನ್ನನ್ನು ನೀನೇ ಬಲಪಡಿಸಿಕೊಂಡು, ನಿನ್ನ ಡ್ರೆಸ್ಸನ್ನು ನೀನೇ ಹಾಕಿಕೊಂಡು, ನಿನ್ನ ಪಾದರಕ್ಷೆಗಳನ್ನು ನೀನೇ ಹಾಕಿಕೊಂಡು, ನಿನ್ನನ್ನು ನೀನೇ ಸಿದ್ಧ ಮಾಡ್ಕೊತಾ ಇದ್ದೆ. ನಿನ್ನ ನಡುಕಟ್ಟನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಾದ ಸ್ಥಳಗಳಲ್ಲಿ ನಡೆದು ನೀನು ತಿರುಗಾಡ್ತಾ ಇದ್ದೆ. ನೀನು ವಯಸ್ಸುಳ್ಳವನಾಗಿ ಮಾರ್ಪಡಬೇಕಾದ್ರೆ ನಿನ್ನ ಕೈಗಳನ್ನು ಚಾಚುತ್ತಿ ಬೇರೆ ಒಬ್ಬ ನಿನ್ನ ನಡುಕಟ್ಟನ್ನು ಕಟ್ಟಿ ನಿನಗೆ ಇಷ್ಟವಿಲ್ಲದ ಸ್ಥಳಕ್ಕೆ ನಿನ್ನನ್ನು ಕರೆಕೊಂಡೋಗ್ತಾನೆ ಎಂಬುದಾಗಿ ನಿಜವಾಗಿಯೂ ನಿನಗೆ ಹೇಳುತ್ತೇನೆ ಎಂದರು. ಈ ಸ್ಥಳದಲ್ಲಿ ಪೇತ್ರನನ್ನು ಕುರಿತು ದೇವರು ಹೇಳುತ್ತಾರೆ. ಪೇತ್ರನು ವಯಸ್ಸಾದ ಸಂದರ್ಭದಲ್ಲಿ ಕೂಡ ಅವರ ಆಕ್ಟಿವಿಟೀಸ್ ನೀವು ನೋಡುವುದಾದರೆ ಸಮುದ್ರದಲ್ಲಿ ಜಿಗಿಯುವಂಥದ್ದು, ಈಜಾಡುವಂಥದ್ದು, ಬಲೆಯನ್ನು ನೋಡುವಂಥದ್ದು, ಹಡಗನ್ನು ತಳ್ಳುವಂಥದ್ದು,
ಈ ರೀತಿಯಾಗಿ ಅವರ ಜೀವನ ಶೈಲಿ ಆ ರೀತಿಯಾಗಿತ್ತು. ಆದರೆ ಅವರಿಗೂ ಒಂದು ವೃದ್ಧಾಪ್ಯ ಬರುತ್ತದೆ. ಅವರ ಪ್ರಾಯದಲ್ಲಿ ಮಾಡಿದ ಕಾರ್ಯವೆಲ್ಲ ನೆನಪಾಗಿ ಮಾರ್ಪಡುತ್ತದೆ. ಇವತ್ತು ನಿಜದಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಆದರೆ ಈ ಸ್ಥಳದಲ್ಲಿ ದೇವರು ಹೇಳಿದ್ದು, ಅವರು ಭವಿಷ್ಯದಲ್ಲಿ ತನ್ನ ಮರಣದಿಂದ ದೇವರನ್ನು ಮಹಿಮೆಪಡಿಸುತ್ತಾರೆ ಎನ್ನುವುದನ್ನು ಗುರುತಿಸುವ ಹಾಗೆ ಹೇಳಿದರೂ ಕೂಡ ಮೇಲೆಳಲ್ಪಟ್ಟಂತಹ ಮಾತು ವಯಸ್ಸಾದವರ ಜೀವನದಲ್ಲಿ ನಡೆಯುವಂತಹ ಒಂದು ಅನುಭವವನ್ನು ಸ್ಪಷ್ಟವಾಗಿ ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಹಾಗಾಗಿ ಇದರಲ್ಲಿ ನಾವು ನೋಡುವಂಥದ್ದು ಪ್ರಾಕೃತಿಕವಾಗಿ ಬಲಹೀನತೆ ಆಗುವಂಥ ಸ್ವಭಾವ. ಅದನ್ನು ಮಾರ್ಪಡಿಸೋಕ್ಕಾಗಲ್ಲ, ಅದು ತಪ್ಪಲ್ಲ, ಪಾಪವೂ ಕೂಡ ಅಲ್ಲ, ಅದು ಪ್ರಕೃತಿಯ ಒಂದು ನಿಯಮ. ಆದರೆ ನಾವು ಹೇಳಲು ಬರುತ್ತಿರುವುದೇನಂತ ಕೇಳುವುದಾದರೆ, ಹಲವು ಸಂದರ್ಭಗಳಲ್ಲಿ ದೇವರ ಮಕ್ಕಳು ಆತ್ಮೀಕ ಜೀವನದಲ್ಲಿ ಬಲವಿಲ್ಲದೆ ಹೋಗುವಂಥ ಅನುಭವಗಳು, ಆತ್ಮಿಕ ಜೀವನದಲ್ಲಿ ಅವರನ್ನು ಬಲಹೀನತೆಯಲ್ಲಿ ತಳ್ಳುವಂಥ ಕೆಲವೊಂದು ತರುಣಗಳು, ಚೆನ್ನಾಗಿ ದೇವರಿಗೋಸ್ಕರವಾಗಿ ಓಡ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಸೇವೆಯನ್ನು ಮಾಡ್ತಾರೆ. ದಿಢೀರೆಂಬುದಾಗಿ ನೋಡುವುದಾದರೆ ತನ್ನ ಬಲವೇ ತಮ್ಮನ್ನು ಬಿಟ್ಟು ಹೋದ ಹಾಗೆ ತಮ್ಮ ಮೂಲತಃ ನಂಬಿಕೆಯನ್ನು ಕೂಡ ಗೆದ್ದಲಿಡಿದು ಹೋಗುವ ರೀತಿಯಲ್ಲಿ, ಎಲ್ಲ ಬರಿದಾಗಿ ಮಾರ್ಪಡುವ ರೀತಿಯಲ್ಲಿ ಅದೇ ರೀತಿಯಾಗಿ ಬಿದ್ದು ಹೋದಂತೆ ಇರುವರು. ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಜಯ ಸಿಕ್ಕಿರುತ್ತದೆ. ಅನಂತರ ನೋಡುವುದಾದರೆ ಬಯಸದೇ ಇರುವಂತಹ ದೊಡ್ಡ ಪೆಟ್ಟು, ಒಂದು ಸೋಲು, ಹಾಗೆ ಸೋತೋಗ್ತಾರೆ. ಈ ರೀತಿಯಾಗಿ ಆಗಾಗ ದೇವರ ಮಕ್ಕಳನ್ನು ಬಲಹೀನತೆ ಪಡಿಸುವಂತಹ, ಬೆಲವಿಲ್ಲದಂತೆ ಹೋಗುವಂತೆ ಮಾಡುವ ಕೆಲವೊಂದು ಕಾರ್ಯಗಳ ಕುರಿತಾಗಿ ನಾವು ಇವತ್ತು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಳ್ಳಲಿದ್ದೇವೆ. ಕೆಲವು ಬಲಹೀನತೆ ನೀವು ನೋಡುವುದಾದರೆ ಬರುತ್ತದೆ, ಸ್ವಲ್ಪ ದಿನ ಇರುತ್ತದೆ, ಮತ್ತೆ ನಾವು ನಮ್ಮನ್ನು ನವೀಕರಿಸಿಕೊಳ್ಳಬೇಕಾದರೆ ಕಳೆದುಕೊಂಡಂತಹ ಬಲವು ಮತ್ತೆ ಸಿಗುತ್ತದೆ. ಕೆಲವು ತಪ್ಪುಗಳು, ಕೆಲವೊಂದು ಕಾರ್ಯಗಳನ್ನು ಮಾಡಬೇಕಾದರೆ ನಿರಂತರವಾಗಿಯೇ ನಮ್ಮ ಬಲ ಅದು ಇಲ್ಲದಂತೆ ಹೋಗುವಂತಹ ಅವಕಾಶವಿದೆ. ಇವೆರಡನ್ನೇ ನಾವು ಸೇರಿಸಿ ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಧ್ಯಾನ ಮಾಡಲಿದ್ದೇವೆ. ಮೊದಲು ನಾವು ಕ್ರೈಸ್ತಿಯ ಜೀವನದಲ್ಲಿ ಓಡಲು ಆರಂಭಿಸಿದಾಗ ಕರ್ತನು ತಮ್ಮ ಬಲವನ್ನು ನಮಗೆ ಕೊಟ್ಟು ತಮ್ಮ ಬಲದಿಂದ ನಮ್ಮನ್ನು ನಡುಕಟ್ಟಿದರು. ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಂಡೆವು. ಇವತ್ತು ನಮ್ಮ ಓಟ, ನಮ್ಮ ನಂಬಿಕೆ, ನಾವು ಕರ್ತನಿಗೋಸ್ಕರವಾಗಿ ಮಾಡುವ ಕಾರ್ಯವೆಲ್ಲವೂ ದೇವರ ಆತ್ಮನಿಂದ ಮುನ್ನಡೆಸಲ್ಪಡ್ತಾ ಇದೆ. ಹಾಗಾಗಿ ದೇವರು ತಮ್ಮ ಹಾದಿಯಲ್ಲಿ ನಾವು ಓಡಿ ಬರುವ ಹಾಗೆ ನಮ್ಮನ್ನು ಕರೆದಾಗಲೇ ತಮ್ಮ ಬಲದಿಂದ ನಮ್ಮನ್ನು ನಡುಕಟ್ಟಿದರು. ಆದರೆ ನಮ್ಮ ಜೀವನದಲ್ಲಿ ಕೆಲವೊಂದು ಬುದ್ಧಿಹೀನವಾದ ಕಾರ್ಯಗಳಿಗೆ ಸ್ಥಳ ಕೊಡಬೇಕಾದರೆ ಕರ್ತನ ಶಕ್ತಿಯನ್ನು ನಾವು ಪರಿಪೂರ್ಣವಾಗಿ ಉಪಯೋಗಿಸಲು ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಬಂದುಬಿಡುತ್ತದೆ. ಆ ರೀತಿಯಾದ ಸಂದರ್ಭದಲ್ಲಿಯೇ ನಮ್ಮ ಬಲವು ಕಳಕೊಂಡದ್ದಾಗಿ, ಇದಕ್ಕಿಂತ ಹಿಂದೆ ಎಷ್ಟೊಂದು ಮಾಡಿರ್ತೀವಿ, ಇವತ್ತು ಏನು ಮಾಡೋಕ್ಕಾಗದಿರುವ ಒಂದು ಪರಿಸ್ಥಿತಿ ಬರುತ್ತದೆ. ನಮಗೆ ಕಣ್ಮುಂದೆ ಎಲ್ಲವೂ ಕತ್ತಲಾಗಿ ಕತ್ತಲೆ ಬಡಿದಂತೆ ಕಾಣಿಸಲ್ಪಡುತ್ತದೆ. ಎಲ್ಲ ನಮಗೆ ವಿರುದ್ಧವಾಗಿ ತಿರುಗಿದ ಹಾಗೆ ಕಾಣಿಸುತ್ತದೆ. ಮೊದಲಿದ್ದಂತಹ ನಂಬಿಕೆ, ಬಲ ಎಲ್ಲವೂ ಕಡಿಮೆಯಾದಂತೆ ಕಾಣಿಸುತ್ತದೆ. ಅದಕ್ಕೆ ಏನೇನು ಕಾರಣಗಳೆಲ್ಲವೂ, ಆ ಕಾರಣಗಳೆಲ್ಲವೂ ಯಾವ ರೀತಿ ಬಂದಿದೆ ಎಂಬುದಾಗಿ ಇವತ್ತು ನಮ್ಮ ಧ್ಯಾನದಲ್ಲಿ ನಾವು ನೋಡಲಿದ್ದೇವೆ. ಮೊದಲು ಬಲ ಕಡಿಮೆಯಾಗುವುದಕ್ಕೆ ಕಾರಣಗಳು ಏನು? ಚೆನ್ನಾಗಿ ಓಡ್ತಾ ಇದ್ದೀವಲ್ವಾ, ನೆನ್ನೆಯವರೆಗೂ ಕೂಡ ಚೆನ್ನಾಗಿದ್ವಲ್ಲ, ಇವತ್ತು ಯಾಕೆ ಒಂದು ಬರಿದಾಗಿರುವ ಪರಿಸ್ಥಿತಿ ನನ್ನನ್ನು ಆವರಿಸಿದೆ, ಬರಿದಾಗಿರುವ ಒಂದು ಭಾವನೆ ಜೀವನದಲ್ಲಿ ಬಂದು ನನ್ನನ್ನು ಸೋತೋಗುವಂತೆ ಮಾಡುವ ಕಾರಣವೇನು ಎಂಬುದಾಗಿ ಹಲವು ಸಂದರ್ಭದಲ್ಲಿ ನೀವು ತಡವರಿಸುತ್ತೀರಾ. ಬಹಳ ಮಂದಿ ಹೇಳುತ್ತಾರೆ, ನನಗೆ ಈಗೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ ಬ್ರದರ್, ಒಂದು ಸೇವೆಯನ್ನು ಮಾಡಬೇಕು ಎಂಬುದಾಗಿ ಭಾವಿಸಿದರೆ ಸೋತೋದಂತೆ ಇದೆ. ಧ್ಯಾನ ಮಾಡಬೇಕು ಅಂತ ಮುಂದಾದರೆ ನಿದ್ರೆ ಬರುವಂಥದ್ದಾಗಿ ಕಾಣುತ್ತದೆ. ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ಚರ್ಚಲ್ಲಿ ನಮ್ಮನ್ನೇ ಕರೆದು ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತಾರೆ, ಪ್ರಾರ್ಥನಾ ಗುಂಪನ್ನು ಕೂಡ ಇಟ್ಟಿದ್ದೇನೆ. ಆದರೆ ಕೆಲವು ದಿನಗಳಿಂದ ಪ್ರಾರ್ಥನೆಯಲ್ಲಿ ಮೊಣಕಾಲೂರಿದರೆ ನನ್ನ ಬಲ ಕಳಕೊಂಡಂತೆ, ಒಂದು ಮಾತು ಪ್ರಾರ್ಥನೆ ಮಾಡಿದ್ರೆ ಮುಂದಿನ ಪದ ಬರ್ತಾ ಇಲ್ಲ, ನಾನು ಬಹಳ ಕಷ್ಟಪಡ್ತಾ ಇದ್ದೀನಿ, ಏನೋ ಒಂದು ಆತ್ಮಿಕವಾಗಿರುವ ಸೋಲು ನನ್ನನ್ನು ಒತ್ತಾಯ ಮಾಡುತ್ತಿರುವುದನ್ನು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಎಂಬುದಾಗಿ ಹಲವರು ನನ್ನ ಬಳಿ ಹಂಚಿಕೊಂಡಿರುವುದನ್ನು ನಾನು ಕೇಳ್ಪಟ್ಟಿದ್ದೇನೆ. ಸತ್ಯವೇದದಲ್ಲಿ ದೇವರ ಮಕ್ಕಳ ಬಲ ಕಡಿಮೆಯಾಗುವುದಕ್ಕೆ ಕೆಲವೊಂದು ಕಾರಣಗಳು ಹೇಳಲ್ಪಟ್ಟದಾಗಿದೆ. ಅದರಲ್ಲಿ ಪ್ರಥಮ ಕಾರಣ ನಮ್ಮ ಸ್ವಾರ್ಥ ಬಲವನ್ನು ನಂಬಿ ಕ್ರಿಯೆ ಮಾಡುವುದು. ಕೆಲವು ಸಂದರ್ಭಗಳಲ್ಲಿ ನೋಡುವುದಾದರೆ ದೇವರ ಬಲದಲ್ಲಿ ನಡೆಯಲ್ಪಡುತ್ತಿರುವ ನಾವು ಕೆಲವು ಸಂದರ್ಭದಲ್ಲಿ ಅನುಭವಗಳು ಅಧಿಕವಾಗಬೇಕಾದ್ರೆ
ದೈವ ಬಲದಿಂದ ಹಾಗೆ ನಮ್ಮ ಬಲಕ್ಕೆ ನಮ್ಮನ್ನು ಮಾರ್ಪಡಿಸಿಕೊಳ್ಳುತ್ತೇವೆ. ಕೆಲವು ದೊಡ್ಡ ಸ್ಥಾಪನೆಗಳನ್ನು ನೋಡುವುದಾದರೆ ಎಲೆಕ್ಟ್ರಿಸಿಟಿ ಬರ್ತಾ ಇರುತ್ತೆ, ಜನರೇಟರ್ ಬರ್ತಾ ಇರುತ್ತೆ. ಈ ಕರೆಂಟ್ ಇದರಲ್ಲಿ ಬರ್ತಾ ಇರುವುದು ಕಟ್ಟಾದ ಕೂಡಲೇ ಅದನ್ನು ಹಾಗೆ ಮಾರ್ಪಡಿಸಿ ಜನರೇಟರಿಂದ ಕ್ರಿಯೆ ಮಾಡುವುದಕ್ಕೆ ಮುಂದಾಗುತ್ತದೆ. ಆ ರೀತಿ ಅದು ಕ್ರಿಯೆ ಮಾಡಬೇಕಾದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ಮಾರ್ಪಟ್ಟು ವೇಗವಾಗಿ ಆ ಕರೆಂಟ್ ನಮ್ಮ ಬಳಿ ಬರುತ್ತದೆ. ಆದರೆ ಜನರೇಟರಿಂದ ಬರುವಂತಹ ಕರೆಂಟ್ಗೂ ಸಾಮಾನ್ಯವಾಗಿ ಬರುವಂತಹ ಕರೆಂಟ್ಗೂ ಬಹಳ ವ್ಯತ್ಯಾಸವಿದೆ. ಅದನ್ನು ನೀವೇ ಗಮನಿಸಿ ನೋಡಿರ್ತೀರಾ. ಅದೇ ರೀತಿಯೇ ದೇವರ ಬಳಿಯಿಂದ ಬರುವಂತಹ ಶಕ್ತಿ ನಮ್ಮ ಬಳಿ ಕ್ರಿಯೆ ಮಾಡಲಾಗದೆ ಕ್ರಿಯೆ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥ ಬಲ ಅದು ಕ್ರಿಯೆ ಮಾಡುತ್ತದೆ. ಸ್ವಾರ್ಥ ಬಲದಲ್ಲಿ ಕ್ರಿಯೆ ಮಾಡಬೇಕಾದ್ರೆ ನಾವು ಬಲವಿಲ್ಲದ ರೀತಿಯಲ್ಲಿ ಸೋತು ಹೋದವರಾಗಿ ಒಂದು ಪರಿಸ್ಥಿತಿ ಉಂಟಾಗುವುದನ್ನು ಗಮನಿಸಿ ನೋಡಲು ಸಾಧ್ಯ. ಯಾವಾಗ ನಾವು ಸ್ವಂತ ಬಲವನ್ನು ಅವಲಂಬಿಸಿ ಕ್ರಿಯೆ ಮಾಡುವುದಕ್ಕೆ ಮುಂದಾಗ್ತೀವೋ ಆಗ ನಮ್ಮೊಳಗೆ ಒಂದು ಮನಸ್ಸಿನಲ್ಲಿ ಸೋಲು ಬಲಹೀನತೆಯಾದಂತಹ ಸ್ವಭಾವ ಬರುತ್ತದೆ. ಯಾಕೆಂದರೆ ನಮ್ಮ ಬಲ ಎನ್ನುವಂಥದ್ದು ಕಡಿಮೆ ಕಾಲಘಟ್ಟದ ಬಲ. ನಮ್ಮ ಸ್ವಂತ ಬಲ ಎನ್ನುವುದು ಅದು ಸ್ವಲ್ಪ ಕಾಲದ ಬಲ. ದೇವರ ಬಲ ಎನ್ನುವಂಥದ್ದು ನಿರಂತರವಾಗಿರುವಂತಹ ಒಂದು ಬಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೀರ್ತನೆಗಳು 147ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ದೇವರು ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿಯೇ ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ನೋಡಿದ್ರಾ? ಹಲವು ಸಂದರ್ಭಗಳಲ್ಲಿ ನಾವು ನಮ್ಮ ಅನುಭವವನ್ನು ಅವಲಂಬಿಸಿ ನಮ್ಮ ಸ್ವಂತ ಬಲಕ್ಕೆ ನಮ್ಮ ಕಾರ್ಯಗಳನ್ನು ಮಾರ್ಪಡಿಸಿಕೊಳ್ಳುತ್ತೇವೆ. ಆಗಲೇ ಸ್ವಂತ ಬಲವನ್ನು ಮಾರ್ಪಡಿಸಿಕೊಳ್ಳುವಾಗಲೇ ನಮಗೆ ಎದುರು ನೋಡದಿರುವಂತಹ ಬಹಳ ನಷ್ಟ ಉಂಟಾಗುತ್ತದೆ, ಸೋಲುಗಳು ಉಂಟಾಗುತ್ತದೆ, ಮನಸ್ಸಲ್ಲಿ ಭಾರ ಉಂಟಾಗುತ್ತದೆ, ಬಲ ಕಳಕೊಳ್ಳುವಂತೆ ಆಗುತ್ತದೆ. ಅದು ಯಾವ ರೀತಿ ನಡೆಯುತ್ತದೆ ಎಂಬುದಾಗಿ ನೋಡುವುದಾದರೆ ಆತ್ಮದಲ್ಲಿ ನಾವು ಆರಂಭ ಮಾಡಿದ್ದೇವೆ. ಆರಂಭ ಕಾಲದಲ್ಲಿ ನೀವು ನೋಡುವುದಾದರೆ ಕರ್ತನಿಗೆ ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ದೇವರ ಒತ್ತಾಸೆಗೆ ನೀವು ಕಾದಿರ್ತೀರಾ. ದೇವರೇ, ನಾವು ಇವತ್ತು ಪ್ರಸಂಗ ಮಾಡಬೇಕು, ಈ ದಿನ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಬೇಕು, ಇವತ್ತು ನಿಮ್ಮ ಸೇವೆಯನ್ನು ಮಾಡಬೇಕು, ನನ್ನನ್ನು ಮುನ್ನಡೆಸಿರಿ, ನನ್ನನ್ನು ಬಲಪಡಿಸಿರಿ ಎಂಬುದಾಗಿ ಆರಂಭ ದಿನಗಳಲ್ಲಿ ನೀವು ಕರ್ತನ ಸಹಾಯಕ್ಕೋಸ್ಕರವಾಗಿ ಕೇಳಿರ್ತೀರ. ಇದುವೇ ನೀವು ಹಲವು ಸ್ಥಳಗಳಲ್ಲಿ ಪ್ರಸಂಗ ಮಾಡ್ತಾ ಹಲವು ಕೂಟಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈಗ ನಿಮಗೇನಾಗುತ್ತದೆ ಅಂದರೆ ಯಾವ ರೀತಿ ಪ್ರಸಂಗ ಮಾಡಬೇಕು ಪ್ರಾಕ್ಟೀಸ್ ಆಗಿರುತ್ತೆ, ಯಾವ ರೀತಿ ಸೇವೆ ಮಾಡಬೇಕು ಪ್ರಾಕ್ಟೀಸ್ ಆಗಿರುತ್ತೆ. ಆ ರೀತಿ ಪ್ರಾಕ್ಟೀಸ್ ಆದ ಕೂಡಲೇ ಈಗ ನಾವು ದೇವರ ಒತ್ತಾಸೆಯನ್ನು ಹುಡುಕುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳುತ್ತೇವೆ. ನಮ್ಮಿಂದ ಮಾಡೋಕ್ಕಾಗಲ್ಲ ಎಂಬುದಾಗಿ ಕೆಲವೊಂದು ಕಡೆ ನಾವು ಅಂದುಕೊಳ್ಳಬೇಕಾದರೆ ಆ ಸಂದರ್ಭದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವಿ. ಉಳಿದಿದ್ದೆಲ್ಲ ನಾವು ದಾಟಿ ಹೋಗಬೇಕಾದ್ರೆ ನಾವು ನೋಡದಿರುವಂತಹ ಕೂಟವ ಮಾಡದಿರುವ ಪ್ರಾರ್ಥನೆಯ ಎನ್ನುವಂತಹ ಭಾವನೆಯಲ್ಲಿ ನಾವು ಶರೀರಕ್ಕೆ ಸ್ಥಳ ಕೊಡುತ್ತೇವೆ. ಸತ್ಯವೇದ ಹೇಳುತ್ತದೆ, ಕರ್ತನು ನೀವು ಸ್ವಂತ ಬಲದಲ್ಲಿ ನಿಯಂತ್ರಿಸಲ್ಪಡುವುದನ್ನು ಬಯಸುವುದಿಲ್ಲ. ಅದನ್ನೇ ಅವರಲ್ಲಿ ಹೇಳ್ತಾರೆ, ಕುದುರೆಯ ಬಲದಲ್ಲಿ ದೇವರು ಇಷ್ಟಪಡುವುದಿಲ್ಲ, ವೀರನ ಕಾಲುಗಳಲ್ಲಿ ಅವರಿಗೆ ಇಷ್ಟವಿಲ್ಲ. ತಮಗೆ ಭಯಪಟ್ಟು ತಮ್ಮ ಕೃಪೆಯನ್ನು ಹುಡುಕಿರುವವರು, ಅವರ ಬಲವನ್ನು ಎದುರು ನೋಡುವವರು, ಅದುವೇ ದೊಡ್ಡದು. ನಮ್ಮನ್ನು ಅರಿಯದೆ ಟ್ರ್ಯಾಕ್ ಮಾರುತ್ತದೆ, ನಮಗೆ ಗೊತ್ತಾಗಲ್ಲ. ಸೇವೆ ತಾನೇ ಮಾಡ್ತಿದ್ದೀವಿ ಅಂತ ಅನ್ಕೋತೀವಿ, ಒಂದು ಪ್ರಸಂಗ ಮಾಡ್ತೀವಿ ಎಂಬುದಾಗಿ ಅಂದುಕೊಳ್ಳುತ್ತೇವೆ, ಒಂದು ಪ್ರಾರ್ಥನೆ ಮಾಡುತ್ತೇವೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಆದರೆ ಆ ಪ್ರಾರ್ಥನೆಯನ್ನು ದೇವರ ಒತ್ತಾಸೆಯೊಂದಿಗೆ ಮಾಡುತ್ತೇವಾ, ದೇವರ ಬಲದ ಮುಖಾಂತರವಾಗಿ ಮಾಡುತ್ತೇವಾ, ನಮ್ಮ ಬಲದ ಮುಖಾಂತರವಾಗಿ ಮಾಡುತ್ತೇವೆ ಎನ್ನುವುದೇ ಪ್ರಶ್ನೆಯಲ್ಲಿ. ಕೆಲವೊಂದು ವೇಳೆ ಆ ಸಂದರ್ಭದಲ್ಲಿ ನಾವು ದೇವರಿಗೋಸ್ಕರವಾಗಿ ಮಾಡಿದ ಕ್ರಿಯೆಗಳು ಶಾರೀರಿಕವಾಗಿರುವ ಬಲಕ್ಕೆ ಮಾರ್ಪಟ್ಟು ಸ್ವಂತ ಕ್ರಿಯೆಗಳಾಗಿ ಮಾರ್ಪಡುತ್ತದೆ. ಆಗಲೇ ನಮಗೆ ಸೋಲುಗಳು ಉಂಟಾಗುತ್ತವೆ, ಎಡುವಂತೆ ಪರಿಸ್ಥಿತಿ ಎದುರಾಗುತ್ತದೆ, ಬಲ ಕಳಕೊಂಡಂತೆ ತೋಚುತ್ತದೆ. ಬಲ ಕಳಕೊಳ್ಳುವುದು ಎಂಬುದಾಗಿ ನೋಡುವುದಾದರೆ ಅದು ಮನುಷ್ಯನ ಬಲವಾಗಿರಲು ಸಾಧ್ಯ. ಮನುಷ್ಯನ ಬಲವೇ ಕಳಕೊಳ್ಳುವುದಕ್ಕೆ ಅವಕಾಶವಿದೆ. ದೇವರ ಬಲವೆನ್ನುವುದು ಒಂದು ದಿನವೂ ಕಳಕೊಳ್ಳಲಾಗುವುದಿಲ್ಲ. ನಮ್ಮ ಬಲ ಎನ್ನುವಂಥದ್ದು ಒಂದು ಉಪಕರಣದಲ್ಲಿ, ಒಂದು ಟಾರ್ಚ್ ಲೈಟಲ್ಲಿ ಹಾಕಿರುವಂತಹ ಬ್ಯಾಟ್ರಿಯ ಶಕ್ತಿಯಂತೆ. ಅದು ಸ್ವಲ್ಪ ಸಮಯಕ್ಕೆ ಉಪಯೋಗಿಸಲ್ಪಡುತ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಅದು ಕಡಿಮೆ ಆಗೋಗುತ್ತೆ. ಇದು ಮುಂಚಿತವಾಗಿ ಹೇಳಿದೆ ನಿಮಗೆ. ನೀವು
ದೇವರ ಬಲವನ್ನು ಅವಲಂಬಿಸಿರುವವರೆಗೂ ನಿಮ್ಮ ಶಕ್ತಿ ಅದು ಕಡಿಮೆಯಾಗುವುದೇ ಇಲ್ಲ. ಬಲ ಕಡಿಮೆಯಾಗುವುದು ಎನ್ನುವಂತಹ ಪದ ಬರುವುದಾದರೆ ಅದು ಮನುಷ್ಯನ ಬಲದ ಕುರಿತಾಗಿ ಹೇಳಲ್ಪಟ್ಟದಾಗಿದೆ. ಅದು ಸ್ವಂತ ಬಲದ ಕುರಿತಾಗಿ ಹೇಳಲ್ಪಟ್ಟದಾಗಿದೆ. ಹಾಗಾಗಿ ನಮಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಆ ಬಲ ಕಳಕೊಳ್ಳುವ ರೀತಿಯಲ್ಲೇ ಇದೆ. ಆ ರೀತಿಯಾಗಿ ನಾವು ಹೇಳೋದಾದರೆ, ಸ್ವಲ್ಪ ದಿನದಿಂದ ನೀವು ಶಾರೀರಿಕವಾಗಿರುವ ನಿಮ್ಮ ಬಲದಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ. ಆ ರೀತಿ ಪ್ರಾರ್ಥನೆ ಮಾಡುವಾಗ ಆ ಬಲ ಕಳಕೊಳ್ಳುವುದಕ್ಕೆ ಅವಕಾಶವಿದೆ. ಸತ್ಯವೇದದಲ್ಲಿ ನೋಡಿ, ಆಯಿ ಪಟ್ಟಣ ಎಂಬುದಾಗಿ ಒಂದು ಪಟ್ಟಣದ ಮೇಲೆ ಯೆಹೋಶುವನು ಅವನಿಗೆ ಸಂಬಂಧಪಟ್ಟಂತಹ ಇಸ್ರಾಯೇಲ್ಯರು ದಂಡೆತ್ತಿ ಬಂದಾಗ ನಡೆದಂತಹ ಸಂಭವ. ಎಲ್ಲ ಬಹಳ ಕಷ್ಟದಲ್ಲಿರುತ್ತಾರೆ. ಏನು ನಡೆಯಿತು ಎಂಬುದಾಗಿ ನೋಡುವುದಾದರೆ, ಆ ಒಂದು ಸಂಭವದಲ್ಲಿ ಬಹಳ ವಿಷಯಗಳನ್ನು ನಾವು ಗಮನಿಸಲು ಸಾಧ್ಯ, ಧ್ಯಾನಿಸಲು ಸಾಧ್ಯ, ಅರ್ಥ ಮಾಡಿಕೊಳ್ಳಲು ಸಾಧ್ಯ, ತಿಳ್ಕೊಳ್ಳಲು ಸಾಧ್ಯ. ಆ ರೀತಿ ಏನು ಹಾಕಲ್ಪಟ್ಟಿದೆ ಅಂದರೆ, ಯೆಹೋಶುವ 7ನೇ ಅಧ್ಯಾಯ 1ರಿಂದ 7ರವರೆಗಿರುವಂತಹ ವಾಕ್ಯವನ್ನು ಓದಿ ಇದು ಏನು ಸಂಭವ ಎನ್ನುವುದನ್ನು ಅರ್ಥೈಸುತ್ತೇನೆ. ಯಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನ ಕದ್ದುಕೊಂಡದರಿಂದ ಇಸ್ರಾಯೇಲ್ಯರು ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಯೆಹೋಶುವನು ಜನರನ್ನು ಕರೆದು, ನೀವು ಗಟ್ಟ ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೆತಾವೇನಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳುಹಿಸಿದನು. ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂದಿರುಗಿ ಬಂದು ಯೆಹೋಶುವನಿಗೆ, ಎಲ್ಲ ಜನರು ಹೋಗುವುದು ಅವಶ್ಯವಿಲ್ಲ, 2 ಅಥವಾ 3,000 ಮಂದಿ ಹೋದರೆ ಸಾಕು, ಅವರು ಪಟ್ಟಣವನ್ನು ಜಯಿಸಬಹುದು. ಎಲ್ಲರನ್ನೂ ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ? ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದರು. ಅವರೋಗಿ ನೋಡ್ತಾರೆ, ಆಯಿ ಎನ್ನುವಂತಹ ಪಟ್ಟಣ, ಒಳಗೋಗಿ ನೋಡ್ತಾರೆ, ಸ್ವಲ್ಪ ಮಂದಿ ಮಾತ್ರ ಇದ್ದಾರೆ. ಇಸ್ರಾಯೇಲರು ಅಷ್ಟು ಮಂದಿ ಯುದ್ಧವೀರರು ಹೋಗುವಂತಹ ಅವಶ್ಯವಿಲ್ಲ, ಸ್ವಲ್ಪ ಮಂದಿಯನ್ನು ಆ ಪಟ್ಟಣಕ್ಕೆ ಕಳಿಸಿದ್ರೆ ಸಾಕು ಅಂತ ಹೇಳಿದರು. ಅದರಂತೆ ಸುಮಾರು 3,000 ಮಂದಿ ಹೋದರು. ಆದರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ನೋಡಿದ್ರ, 3,000 ಮಂದಿ ಹೋದರೂ ಸ್ವಲ್ಪ ಮಂದಿ ಇದ್ದಾರೆ ಎಂಬುದಾಗಿ ಅವರು ಭಾವಿಸಿ ಇವರು ಆಯಿ ಪಟ್ಟಣದ ಜನಗಳಿಂದ ಓಡಿಸಲ್ಪಟ್ಟರಲ್ಲಿ. ಅವರ ಮುಂದೆ ಇಸ್ರಾಯೇಲ್ಯರು ಬಿದ್ದು ಓಡಿ ಬಂದರು. ಕೆಲವರು ಅದರಲ್ಲಿ ಸತ್ತು ಹೋದರು. ಆಯಿಯ ಮನುಷ್ಯರು ಅವರಲ್ಲಿ ಹೆಚ್ಚು ಕಡಿಮೆ 36 ಮಂದಿಯನ್ನು ಕತ್ತರಿಸಿ ಹತ ಮಾಡಿದರು. ಇಸ್ರಾಯೇಲರಲ್ಲಿ 36 ಮಂದಿನ ಹತ ಮಾಡಿದರು. ಇವರು ಬೆನ್ನು ತೋರಿಸಿ ಹಿಂದಿರುಗಿ ಓಡಿ ಹೋಗುತ್ತಾರೆ. ಆಗ ಊರ ಬಾಗಿಲಿನಿಂದ ಕಲ್ಲುಗಣ್ಣಿಯವರೆಗೂ ಹಿಂದಟ್ಟಿ ಇಳಿನೆಲದಲ್ಲಿ ಅವರನ್ನು ಸೋಲಿಸಿ ಮತ್ತೆ ಕತ್ತರಿಸಿದರು. ಜನಗಳ ಹೃದಯ ನೀರಾಯಿತು. ಅದೇ ಬಲಹೀನವಾಗುವುದು. ಜಯಿಸಬಹುದು ಅಂತ ಅಂದ್ಕೊಂಡ್ವಿ, ಆದರೆ ಈ ಸ್ಥಳದಲ್ಲಿ ಸೋಲಿಸಲ್ಪಟ್ಟು ಓಡಲ್ಪಟ್ಟು ಬೆಟ್ಟದ ಕೆಳಗೆವರೆಗೂ ಓಡಿಸ್ಕೊಂಬಂದು ಹೊಡಿತಾ ಇದ್ದಾರೆ ಆಯಿ ಪಟ್ಟಣದ ಮನುಷ್ಯರು. ಜನಗಳು ಈ ಸಂದೇಶವನ್ನು ಕೇಳಿದ ಕೂಡಲೇ ಎಲ್ಲರ ಹೃದಯ ಕರಗಿ ನೀರಾಯಿತು. ಆಗ ಯೆಹೋಶುವನು ಇಸ್ರಾಯೇಲ್ಯರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿದ್ದರು. ನೋಡಿ, ತಮ್ಮ ತಲೆಗಳ ಮೇಲೆ ಬೂದಿಗಳನ್ನು ಹಾಕಿಕೊಂಡು ಕೂತರು. ನೋಡಿದ್ರ, ದಾವೀದನು ಹೇಳಿದ ರೀತಿಯಲ್ಲಿ, ಬಲಹೀನವಾಗುತ್ತಿದ್ದೇನೆ, ನನ್ನ ಎಲುಬುಗಳು ನಡಕವಾಗುತ್ತಾ ಇದೆ. ಯೆಹೋಶುವ ಎಷ್ಟು ದೊಡ್ಡ ಯುದ್ಧವೀರ. ಈ ಸಂಭವದ ಹಿಂದೆ ನೀವು ನೋಡುವುದಾದರೆ ಆಯಿ ಪಟ್ಟಣದ ಹಾಗೆ ಹಲವು ಪಟ್ಟು ದೊಡ್ಡ ಪಟ್ಟಣ, ದೊಡ್ಡ ಪೌಳಿ ಗೋಡೆಗಳಿಂದ ಕಟ್ಟಲ್ಪಟ್ಟಂತಹ ಪಟ್ಟಣ ಎರಿಕೋ. ಎರಿಕೋ ಆ ಕಾಲಘಟ್ಟದಲ್ಲಿ ಹೆಸರುವಾಸಿಯಾದಂಥ ಪಟ್ಟಣ. ಅದರ ಕೋಟೆ ಗೋಡೆಗಳು ಅಷ್ಟು ಬಲವಾದವುಗಳು, ಅದರ ರಸ್ವ ಅಷ್ಟು ಬಲಿಷ್ಠನು. ಆ ಒಂದು ಪಟ್ಟಣವನ್ನು ಸುಲಭವಾಗಿ ಜಯಿಸಿದ್ದಾರೆ. ಕತ್ತಿಯನ್ನು ಹಿಡಿಯದೆ, ಬೇರೆ ಏನೂ ಮಾಡದೆ ಆ ಒಂದು ಗೋಡೆಗಳನ್ನು ಕೆಡವಿ ಪಟ್ಟಣದ ಒಳಗೆ ಅವರು ನುಗ್ಗಿ ಪಟ್ಟಣವನ್ನು ಸೂರೆ ಮಾಡಿದ್ದಾರೆ, ಅದನ್ನು ನಾಶ ಮಾಡಿ ಧ್ವಂಸ ಮಾಡಿದ್ದಾರೆ. ಇವರಿಗಿವಾಗ ಏನಾಯಿತು ಅಂತ ಕೇಳಿದ್ರೆ, ಎರಿಕೋ ಎಷ್ಟು ದೊಡ್ಡ ಪಟ್ಟಣ, ಆಯಿ ಪಟ್ಟಣದೊಂದಿಗೆ ಹೋಲಿಕೆ ಮಾಡಿ ನೋಡಿದ್ರೆ 100 ಪಟ್ಟು ವ್ಯತ್ಯಾಸವಾಗಿದೆ.
ಇದು ಒಂದು ಚಿಕ್ಕ ಹಳ್ಳಿ ಥರ. ಪಟ್ಟಣವೇ ಹೆಸರು, ಅದು ಹಳ್ಳಿಯಂತೆ. ಇದರಲ್ಲಿ ಹೋಗಿ ನಾವು ಸೋತು ಓಡಿದ್ದೇವಲ್ವಾ? ಯೆರಿಕೋ ಪಟ್ಟಣದಲ್ಲಿ ನಮಗೆ ಎಷ್ಟು ದೊಡ್ಡ ಜಯ ಸಿಕ್ಕಿತ್ತು. ಆ ಜಯ ಸಿಕ್ಕಿದ ಮಮತೆಯಲ್ಲಿಯೇ, ನಾವು ಇಷ್ಟೊಂದು ದೊಡ್ಡ ಪಟ್ಟಣವನ್ನು ನೋಡಿದ್ದೇವೆ ಎನ್ನುವಂತಹ ಆ ಗರ್ವದಲ್ಲಿಯೇ ತಪ್ಪಿನ ಅಭಿಪ್ರಾಯ ಒಳಗಾಗಿ ಅವರು ಈ ಚಿಕ್ಕ ಪಟ್ಟಣವೇ ಇದು, ಇದಕ್ಕೆಲ್ಲ ನಾವು ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು, ಒಂದು 3,000 ಮಂದಿ ಹೋದರೆ ಸಾಕು ಎಂಬುದಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಇದರಲ್ಲಿ ಇವರು ಮಾಡಿದಂತಹ ತಪ್ಪು ಏನೆಂಬುದಾಗಿ ನೋಡುವುದಾದರೆ, ಮೊದಲ ವಾಕ್ಯ 7ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ದೇವರ ಮನಸ್ಸಲ್ಲಿ ಇವರ ಮೇಲೆ ಕೋಪವಿತ್ತು. ಕರ್ತನು ಇವರ ಬಳಿ ಪ್ರಿಯವಾಗಿಲ್ಲ, ಅದನ್ನು ಅವರು ಗಮನಿಸಲಿಲ್ಲ. ಒಂದು, ಅವರಿಗೆ ಸಂಭವಿಸಿದ ಎಲ್ಲ ಜಯವೂ ಕೂಡ ದೇವರಿಂದಲೇ ಉಂಟಾದದ್ದು. ಯೆರಿಕೋ ಪಟ್ಟಣವನ್ನು ಇವರು ಬಲದಿಂದ ಹೋಗಿ ಬೀಳಿಸಲಿಲ್ಲ. ಕರ್ತನು ಅವರಿಗೆ ಆಲೋಚನೆಯನ್ನು ಕೊಟ್ಟು, ನೀವು ಈ ರೀತಿ ಎಲ್ಲ ಮಾಡಿ ಆ ಒಂದು ಗೋಡೆಗಳ ಮುಂದೆ ನಿಂತು ಸ್ತುತಿ ಸ್ತೋತ್ರಗಳನ್ನು ಮಾಡ್ರಿ ಎಂಬುದಾಗಿ ಹೇಳಿ ದೇವರೇ ಅಲ್ಲಿ ಕ್ರಿಯೆ ಮಾಡಿದ್ದು. ಆದರೆ ಇವರೇನು ಅಂದುಕೊಂಡರು, ನಾವು ಜಯಿಸಿದ್ದೇವೆ, ನಮ್ಮ ತುತ್ತೂರಿಗೆ ಇಷ್ಟೊಂದು ಪವರ್ ಇದೆ, ಅಂದರೆ ನಾವಿಟ್ಟುಕೊಂಡಿರುವಂತಹ ಖಡ್ಗಕ್ಕೆ ಎಷ್ಟೊಂದು ಪವರ್ ಇದೆ ಏನೋ ಅಂದ್ಕೊಂಡ್ರೇನೋ ಗೊತ್ತಿಲ್ಲ. ಆದರೆ ಕರ್ತನು ಹೇಳಿದ್ದರು, ಆ ಯೆರಿಕೋ ಪಟ್ಟಣ ಶಪಿಸಲ್ಪಟ್ಟಂತಹ ಶಾಪಕ್ಕೆ ಒಳಗಾಗಿರುವುದು, ಅದರಿಂದ ನೀವು ಯಾವ ವಸ್ತುವನ್ನು ಕೂಡ ತೆಗೆದುಕೊಳ್ಳಬಾರದು ಎಂಬುದಾಗಿ. ಆ ರೀತಿ ಹೇಳಿದ್ದಾಗಲೂ ಆ ಕಾನೂನು ಎನ್ನುವವನು ಅಲ್ಲಿ ಕಾಣಲ್ಪಟ್ಟಂತಹ ಬೆಲೆ ಕಟ್ಟಲಾಗದಿರುವ ವಸ್ತುವನ್ನು ತೆಗೆದುಕೊಂಡು ಬಚ್ಚಿಟ್ಕೊಂಡ. ಅದು ಶಪಿಸಲ್ಪಟ್ಟಂತಹ ಕಾರ್ಯವನ್ನು ಒಳಗೆ ತಂದಿದ್ದಾರೆ. ಅಲ್ಲಿ ಕರ್ತನು ಅದನ್ನು ಗಮನಿಸಿದ್ದಾರೆ. ಕರ್ತನು ಅದರಿಂದ ಅವರ ಮೇಲೆ ಕೋಪಗೊಂಡಿದ್ದರು. ಈಗ ಇವರು ಯುದ್ಧಕ್ಕೆ ಹೋಗಬೇಕು. ಈಗ ಏನು ಮಾಡಬೇಕು ಇವರು? ಯೆರಿಕೋ ಪಟ್ಟಣದ ಪೌಳಿಗೋಡೆ ನಾಶವಾಗಿದ್ದಾಗ ಯೆಹೋಶುವನು ಕರ್ತನ ಬಳಿ ಪ್ರಾರ್ಥನೆ ಮಾಡಿ ಕೇಳಿದ್ರು, ಬೋರ್ಲೆ ಬಿದ್ದು ಕೇಳಿದ್ರಲ್ಲ, ನಾವು ಈ ಪಟ್ಟಣವನ್ನು ಯಾವ ರೀತಿ ಜಯಿಸುವುದು? ಅಷ್ಟು ದೊಡ್ಡ ಗೋಡೆಗಳ ಒಂದು ಬಾಗಿಲು ಮುಚ್ಚಲ್ಪಟ್ಟಿದೆಯಲ್ಲ, ನಾವು ಯಾವ ರೀತಿ ಜಯಿಸಲು ಸಾಧ್ಯ ಎಂಬುದಾಗಿ ಕೇಳಬೇಕಾದ್ರೆ ದೇವರ ಆಲೋಚನೆ ಕೊಟ್ಟರಲ್ವಾ? ಹಾಗಾಗಿ ದೊಡ್ಡ ಗೋಡೆಯನ್ನು ನೋಡಿದಾಗ ದೇವರ ಬಳಿ ಕೇಳಿದ ನೀವು, ಈ ಪಟ್ಟಣ ಚಿಕ್ಕದು ಎಂಬುದಾಗಿ ಹೇಳಿದ ಕೂಡಲೇ ದೇವರ ಬಳಿ ಕೇಳಲಿಲ್ಲ. ನೀವು ದೇವರ ಬಳಿ ಕೇಳಿದ್ದರೆ ದೇವರು ಹೇಳಿರ್ತಾರೆ, ನಿಮ್ಮ ಮೇಲೆ ಶಾಪಕ್ಕೆ ಆಸ್ಪದವಾದದೊಂದಿದೆ, ಇದರ ನಿಮಿತ್ತವಾಗಿ ನನ್ನ ಕೋಪ ನಿಮ್ಮ ಮೇಲೆ ಇದೆ. ಇವಾಗ ನೀವು ಹೋಗುವುದಾದರೆ ಒಬ್ಬ ಚಿಕ್ಕ ಹುಡುಗ ಕೂಡ ನಿಮ್ಮನ್ನು ಬೆನ್ನಟ್ಟುವನು. ನಿನ್ನ ಬಲ ಎನ್ನುವುದು ನೀನಲ್ಲ, ನಾನು ಎಂಬುದಾಗಿ ದೇವರು ಹೇಳುತ್ತಾರೆ. ಅವರ ಬಲವು ಕರ್ತನು ತಾನೆ. ಈಗ ಕರ್ತನಿಗೂ ಇವರಿಗೂ ನಡುವೆ ಸಮಸ್ಯೆ ಆಗಿದೆ. ಅದು ಅವರಿಗೆ ಗೊತ್ತಿಲ್ಲ. ಇವರು ಕೇಳಿದರೆ ಗೊತ್ತಾಗ್ತಿತ್ತು. ಇವರು ಯಾಕೆ ಕೇಳಲಿಲ್ಲ ಅಂದರೆ, ಅವರು ಕರ್ತನ ಬಲದಿಂದ ತಮ್ಮ ಸ್ವಂತ ಬಲದ ಕಡೆಗೆ ಮಾರ್ಪಟ್ಟರು. ಇದುವೇ ಬಹಳ ಮಂದಿಯ ಜೀವನದಲ್ಲಿ ನಡೆಯುತ್ತದೆ. ಅಲ್ಲಿಯೇ ನಾವು ಗಮನವಾಗಿರಬೇಕು. ನಮಗೆಲ್ಲ ಚೆನ್ನಾಗಿ ನಡೆಯುವಂತೆ ಕಾಣಿಸುತ್ತಿರುತ್ತದೆ, ಆದರೆ ಚೆನ್ನಾಗಿ ಗಮನಿಸಿ ನೋಡುವುದಾದರೆ ಕರ್ತನ ಪವರ್ನಲ್ಲಿ ಓಡಿದ್ದು ಅದು ಹಾಗೆಯೇ ಮಾರ್ಪಟ್ಟು ನಿಮ್ಮ ಸ್ವಂತ ಬಲದಲ್ಲಿ ಓಡುವುದಕ್ಕೆ ಮುಂದಾಗುತ್ತದೆ. ಈ ಸಂದರ್ಭವೇ ಅಪಾಯವಾದ ಸಂದರ್ಭ. ಇವರು ಹಾಗೆ ಮಾಡಿದ್ದು. ಯಾಕೆ ಯೆರಿಕೋವಿಗೆ ಕೇಳಿದವರು ಯೆರಿಕೋಗೆ ದೇವರ ಬಳಿ ಹೋಗಿ ಕೇಳಿ ಕರ್ತನವರಿಗೆ ಆಲೋಚನೆ ಹೇಳಿ ಯಾವ ರೀತಿ ಜಯಿಸಬೇಕು ಅಂತ ಹೇಳಿಕೊಟ್ರಲ್ವಾ? ಯೆರಿಕೋಗೆ ಕೇಳಿದಂತಹ ಇವರು ಯಾಕೆ ಈ ಪಟ್ಟಣಕ್ಕೆ ಕೇಳಿಲ್ಲ ಅಂದರೆ, ಇದಕ್ಕೆ ಕರ್ತನ ಬಲ ಅಲ್ಲ, ಏನು ಬೇಕಾಗಿಲ್ಲ, ನಾವೇ ಹೋಗಿ ಜಯಿಸಬಹುದು ಎಂಬುದಾಗಿ ಆ ಒಂದು ಪದವೇ. ಹಾಗಾಗಿ ಆದ್ದರಿಂದ ಕರ್ತನ ಬಳಿಯಲ್ಲಿ ಅವರು ಹೋಗದೆ ತಾವೇ ಒಂದು ಸ್ವಂತ ತೀರ್ಮಾನ ಮಾಡಿಕೊಂಡ್ರು. ಸೇವೆಗಳು ಆ ರೀತಿಯೇ ಆರಂಭಿಸುವಾಗ ಕರ್ತನೆ ಕಾದಿರ್ತಾರೆ, ಆದರೆ ಅದರ ನಂತರ ಎಲ್ಲ ಸ್ವಂತ ತೀರ್ಮಾನವಾಗುತ್ತದೆ. ಈ ಸ್ವಂತ ತೀರ್ಮಾನಗಳು, ಸ್ವಂತ ಬಲ ಎನ್ನುವುದು ಇವುಗಳೇ ನಮಗೆ ಸೋಲನ್ನ, ಬಲಹೀನತೆ ಆಗಿರುವಂಥ ಕಾರ್ಯವನ್ನು ಉಂಟು ಮಾಡುತ್ತದೆ. ಇವರು ಒಂದು ದೇವರ ಕೋಪವನ್ನು ಅರಿಯಲಿಲ್ಲ. ಎರಡನೇದಾಗಿ ಬಂದಿರುವಂತಹ ಪಾಪವನ್ನು ಗ್ರಹಿಸಲಿಲ್ಲ. ಎರಡನೇ ಕಾರ್ಯ, ಅವರ ಆ ಒಂದು ಪಾಳ್ಯದ ಒಳಗೆ ಪಾಪ ಬಂದಾಯಿತು ಒಳಗೆ. ಅದನ್ನು ಅವರು ವಾಡಿಕೆಯಂತೆ ನಾವು ಖಡ್ಗವನ್ನು ಹಿಡಿದ್ರೆ ಯಾರು ನಿಲ್ಲಕ್ಕೆ ಸಾಧ್ಯ? ನಾವು ಎಷ್ಟು ದೇಶಗಳನ್ನು ದಾಟಿ ಬಂದಿದ್ದೇವೆ. ಯೆರಿಕೋವನ್ನು ಕೂಡ ನೋಡಿ ನಾವು ಹಾಡನ್ನು ಹಾಡಿ ತೆಗೆಸಿದ್ದೇವಲ್ವಾ? ಆ ರೀತಿಯಾಗಿ ಅಂದುಕೊಂಡರು. ಈ ರೀತಿಯಾಗಿ ಇದ್ದಂತಹ ಕಾಲಘಟ್ಟದಲ್ಲಿಯೇ ಪಾಪ ಒಳಗೆ ಬರುತ್ತದೆ. ಜಯ ಹೊಂದುವಾಗ ಬಹಳ ಗಮನವಾಗಿರಬೇಕು. ಒಂದು ಕಾರ್ಯದಲ್ಲಿ ಜಯ ಹೊಂದುವಾಗಲೋ, ಒಂದು ಕಾರ್ಯದಲ್ಲಿ ಹೆಚ್ಚಿಸಲ್ಪಡುವಾಗಲೋ ಬಹಳ ಗಮನವಾಗಿರಬೇಕು. ಪಾಪ ಯಾವಾಗ ಒಳಗೆ ಬಂದಿತ್ತು ಗೊತ್ತಾ? ಅವರು ಯೆರಿಕೋ ಪಟ್ಟಣದಲ್ಲಿ ಜಯಿಸಿದಾಗ, ಆ ಒಂದು ಜಯದಲ್ಲಿ ಸಂತೋಷಪಟ್ಟಾಗ
ಅವರನ್ನು ಅರಿಯದೆ ಒಳಗೆ ಪಾಪ ಪ್ರವೇಶ ಮಾಡಿತು. ಅದನ್ನು ಅವರು ಯೋಚಿಸಿ ನೋಡಲಿಲ್ಲ. ಪಾಪ ಒಳಗೆ ಬಂದಾಯ್ತಾ ಅಂತ ಅವರು ನೋಡಲಿಲ್ಲ. ನೀವು ಕರ್ತನಿಗೋಸ್ಕರವಾಗಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು, ನೀವು ಅದನ್ನು ಮುಗಿಸಿದ ಕೂಡಲೇ ಕರ್ತನ ಪಾದದಲ್ಲಿ ಕಾದಿದ್ದು, ಕುಳಿತು ಪ್ರಾರ್ಥನೆಯನ್ನು ಮಾಡಿ ಒಂದೊಂದು ಕಾರ್ಯದಲ್ಲಿಯೂ ಸಂಶೋಧಿಸಿ ನೋಡಬೇಕು. ಇದು ಕರ್ತನು ಸೇವೆಯ ಆರಂಭ ಕಾಲದಲ್ಲಿ ನನಗೆ ಕಲಿಸಿಕೊಟ್ಟಂಥ ಒಂದು ಕಾರ್ಯ. ನಾನು ಎಲ್ಲ ಸಂದರ್ಭದಲ್ಲೂ ಅದನ್ನು ಕೈಗೊಂಡಿದ್ದೇನಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಕರ್ತನು ಕಲಿಸಿಕೊಟ್ಟದ್ದೇನೆಂದರೆ, ಒಂದು ಒಳ್ಳೆಯ ಬುದ್ಧಿಶಾಲಿಯಾದಂತಹ ಬೆಸ್ತನು ಏರಳವಾಗಿರುವ ಮೀರನ್ನು ಹಿಡಿದು ಬಂದ ಕೂಡಲೇ ಅವನು ಅದರೊಂದಿಗೆ ಸಂತೋಷಪಟ್ಟು ಕುಳಿತುಕೊಳ್ಳದೆ ಮೀನುಗಳನ್ನು ದಡಕ್ಕೆ ಸೇರಿಸಿದ ನಂತರ ತನ್ನ ಬಲೆಯನ್ನು ಅವನು ನೋಡುತ್ತಾನೆ. ಬಲೆ ಎಲ್ಲಾದರೂ ಅರ್ಧೋಗಿದೆಯಾ, ಬಲೆಯಲ್ಲಿ ಏನಾದರೂ ರಂಧ್ರ ಆಗಿದೆಯಾ, ಇದನ್ನೆಲ್ಲವನ್ನ ಶೋಧನೆ ಮಾಡಿ ನೋಡ್ತಾನೆ. ನೀವು ಸಮುದ್ರ ತೀರದಲ್ಲಿ ನೋಡಿ, ನಾನು ಹುಟ್ಟಿದ್ದು ಬೆಳೆದದ್ದು ಬದುಕುತ್ತಿರುವುದೆಲ್ಲವೂ ಸಮುದ್ರ ತೀರದಲ್ಲಿರುವಂತಹ ಒಂದು ಪಟ್ಟಣವಾಗಿದೆ. ನನಗೆ ಬಹಳ ಸ್ನೇಹಿತರು, ಬೋಟ್ ಇಟ್ಕೊಂಡಿರೋವರು, ಹಡಗಿಟ್ಕೊಂಡಿರೋವರು, ಸಮುದ್ರದಲ್ಲಿರುವವರು ಬಹಳ ಮಂದಿ ನನಗೆ ಸ್ನೇಹಿತರಿದ್ದಾರೆ. ಸಮುದ್ರ ತೀರದಲ್ಲಿ ಹೋಗಿ ನೀವು ನೋಡುವುದಾದರೆ ಮುಂಜಾನೆ ವೇಳೆಯಲ್ಲಿ ಮೀನಿಡುಕೊಂಡು ಬಂದು ಆ ಮೀನುಗಳನ್ನು ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ಅದನ್ನು ಬೇರ್ಪಡಿಸಿ ಇಟ್ಟು ಸ್ವಲ್ಪ ಮನೆಗೆ ಹೋಗಿ ತಿಂಡಿ ಗಿಂಡಿ ಮಾಡ್ಕೊಂಬಂದು ಒಂದು 9-10 ಗಂಟೆಗೆಲ್ಲ ಬಲೆಯನ್ನು ಬಿಚ್ಚಿ ದೊಡ್ಡದಾಗಿ ಹಾಸಿ ಅದನ್ನು ಅವರು ಹಾಗೆ ಬಹಳ ನೋಡ್ತಾ ಇರ್ತಾರೆ. ಅದೇ ರೀತಿಯೇ ನಾವು ಜಯ ಹೊಂದಿದ್ದೇವೆ, ದೊಡ್ಡ ಸೇವೆಯನ್ನು ಮಾಡಿದ್ದೇವೆ, ಕರ್ತನಿಗಾಗಿ ದೊಡ್ಡ ಸಾಧನೆ ಮಾಡಿದ್ದೇವೆ, ನನ್ನ ಆತ್ಮವು ಸಂತೋಷಪಟ್ಟು ಹರ್ಷಿಸಲಿ ಎಂಬುದಾಗಿ ಸುಮ್ಮನೆ ಕೂರಬಾರದು. ಸೇವೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಪ್ರಾರ್ಥನೆ ಮಾಡಿ ಸಿದ್ಧತೆ ಮಾಡಿಕೊಂಡು ಸೇವೆಗೆ ಹೋಗಿ ಬಂದ ನಂತರ ಜಯಿಸಿದ ನಂತರವೂ ನೀನು ಅದೇ ಮನಸ್ಥಿತಿಯಲ್ಲಿ ನನ್ನ ಬಲೆಯಲ್ಲಿ ಎಲ್ಲಾದರೂ ಅದು ಕಿತ್ತೋಗಿದೆಯಾ, ಎಲ್ಲಾದರೂ ಕೊರತೆಗಳು ಇದೆಯಾ, ಮೀನುಗಳು ಬಲೆಯನ್ನು ಎಲ್ಲಾದರೂ ಕಿತ್ತಾಕಿದವಾ ಎಂಬುದಾಗಿ ಸಂಶೋಧಿಸಿ ನೋಡಬೇಕೆಂಬುದಾಗಿ ದೇವರು ಹೇಳ್ತಾರೆ. ಯಾವಾಗಲೂ ನೀವು ನೋಡಿ, ಒಂದು ದೊಡ್ಡ ಜಯ ಬರುವಾಗಲೇ ಬಹಳ ಗಮನವಾಗಿರಬೇಕು. ಇವರು ಯೆರಿಕೋ ಪಟ್ಟಣವನ್ನು ಜಯಿಸಿದರು. ಆ ಜಯಿಸಿದ ಸಂದರ್ಭದಲ್ಲಿಯೇ ಅವರ ಒಳಗೆ ಒಂದು ಪಾಪ ಒಳಗೆ ಬಂದಿತ್ತು. ಹಾಗಾದರೆ ಜಯ ಒಳಗೆ ಬಂದರೆ ಪಾಪ ಬರುತ್ತಂತ ಕೇಳಬಾರ್ದು. ಪಾಪ ಬರುವುದಕ್ಕೆ ಹಲವಾರು ಪರಿಸ್ಥಿತಿಗಳು, ಹಲವು ಸಂದರ್ಭಗಳು ಉಂಟು. ಆದರೆ ಈ ಜಯ ಬರಬೇಕಾದರೆ ಬಹಳ ಗಮನವಾಗಿರಬೇಕು. ಸೌಲ್ ರಾಜ ಹಾಗೆ ಮಾಡಿದ. ಸೌಲ್ ರಾಜ ತನ್ನ ಜೀವನದಲ್ಲಿ ಜಯವನ್ನು ಹೊಂದಿದಾಗ ಆ ಜಯದ ಮಮತೆಯಿಂದ ಜಯಸ್ತಂಭವನ್ನು ಸ್ಥಾಪಿಸಿದರು. ಒಂದು ದೊಡ್ಡ ಟವರ್ ಕಟ್ಟಿ ನೋಡಿ, ನಾವು ದೇಶಗಳಲ್ಲಿ ಜಯಿಸಿದ್ವಿ ಎಂಬುದಾಗಿ ಹೇಳಿ ತನಗೆ ಹೆಸರು ಉಂಟಾಗಲು ಒಂದು ಸ್ತಂಭವನ್ನು ನೆಟ್ಟಿದ ಎಂಬುದಾಗಿದೆ. ಆಮೇಲೆ ಅದನ್ನು ನೋಡೋಣ ನಾವು. ಹಾಗಾಗಿ ಜಯ ಬರುವ ಸಂದರ್ಭದಲ್ಲಿ ನೀವು ಬಹಳ ಗಮನವಾಗಿರಬೇಕು. ಜಯ ಬರುವಾಗ ಒಳಗೊಳಗೆ ಹೆಮ್ಮೆ ಅಥವಾ ದೇವರಿಗೆ ಪ್ರಿಯವಿಲ್ಲದ ಭಾವನೆಗಳು, ಪಕ್ಕದಲ್ಲಿರುವ ಏನಾದರೂ ಒಂದು ಸಮಸ್ಯೆಗಳು, ಇಂತಹ ಯಾವುದೋ ಒಂದು ಕಾರ್ಯ ಪಾಪ ಒಳಗೆ ಬರುವುದಕ್ಕೆ ಅವಕಾಶಗಳು ಇವೆ. ಇವರು ಮೊದಲು ಒಂದು ದೊಡ್ಡ ಜಯವನ್ನು ಹೊಂದಿದ್ದರು. 2-3 ಪಾಪಗಳು ಅವರ ಒಳಗೆ ಅಂಟಿಕೊಂಡು ಬಂದಿತ್ತು. ಇಲ್ಲಿ ನಾವು ನೋಡಬೇಕಾದ್ರೆ ಆ ಜಯದಿಂದ ಆ ಕಾರಣ ಎನ್ನುವ ಒಬ್ಬ ವ್ಯಕ್ತಿ ಅಲ್ಲಿ ಶಪಿಸಲ್ಪಟ್ಟಂತಹ ವಸ್ತುವನ್ನು ತಂದದನ್ನು ಮಾತ್ರ ನೋಡ್ತಿರ್ತಾನೆ ನಾವಲ್ಲಿ. ಇಲ್ಲ, ಆ ಜಯ ಬಂದಾಗ ಯೆಹೋಶುವನ ಒಳಗೂ ಅವರೊಂದಿಗೆ ಇದ್ದವರೊಳಗೂ ಕೂಡ ನಾವು ಒಂದು ದೊಡ್ಡ ಜಯಪುರುಷನು ಎನ್ನುವ ಒಂದು ಮೇಲಾಗಿರುವ ಭಾವನೆ ಬಂದಿತ್ತು. ದೇವರ ಬಳಿ ಹೋಗಿ ಕಾದಿದ್ದು ಕೇಳಬೇಕಲ್ಲ ಎನ್ನುವಂತಹ ಭಾವನೆ ಅವರನ್ನು ಬಿಟ್ಟು ಹೊಟ್ಟೋಯ್ತು. ಅಷ್ಟು ದೊಡ್ಡ ಪಟ್ಟಣವನ್ನು ಜಯಿಸಿರುವ ನಮಗೆ ಇದು ಒಂದು ಚಿಕ್ಕ ಪಟ್ಟಣ, ಇದನ್ನು ಜಯಿಸುವುದು ದೊಡ್ಡದ ಎಂಬುದಾಗಿ ಅವರ ಭಾವನೆಗಳ ಒಳಗೆ ಒಂದು ಹೆಮ್ಮೆಯಾಗಿರುವ ತಮ್ಮ ಕುರಿತಾಗಿರುವಂತಹ ಒಂದು ಭಾವನೆ ಒಳಗೆ ಬಂದಿತ್ತು. ಬಹಿರಂಗವಾಗಿ ನೋಡಬೇಕಾದರೆ ಆಕರಣ ಮೂಲಕವಾಗಿ ಪಾಪ ಬಂದಂತೆ ಇದೆ ಅಲ್ವಾ? ಆಕರಣ ಮೂಲಕವಾಗಿ ಮಾತ್ರವಲ್ಲ, ಬೇರೆ ಕೆಲವೊಂದು ಪಾಪಗಳು ಕೂಡ ಈ ಜಯದ ನಂತರ ಅವರನ್ನು ಅಂಟಿಕೊಂಡು ಒಳಗೆ ಬಂದಿತ್ತು. ಅದರ ಒಂದು ಪರಿಣಾಮವೇ ಇವರು ಈ ಪಟ್ಟಣದಲ್ಲಿ ಹಟ್ಟಲ್ಪಡುತ್ತಾರೆ. ದೇವರ ಬಳಿ ವಿಚಾರಿಸಬೇಕು. ಚಿಕ್ಕದ್ದೋ ದೊಡ್ಡದೋ ವಿಚಾರಿಸಬೇಕು. ಇದು ನನ್ನಿಂದ ಸಾಧ್ಯ, ಮಾಡೋಕ್ಕೆ ಸಾಧ್ಯ, ನನಗೆ ಇದರಲ್ಲಿ ಬಹಳ ಪರಿಚಯವಿದೆ, ಅನುಭವ ಇದೆ ಎಂಬುದಾಗಿ, ಪ್ರಾಕ್ಟೀಸ್ ಇದೆ ಎಂಬುದಾಗಿ, ಇದು ಯಾರ ಸಹಾಯವಿಲ್ಲದೆ ಕಣ್ಮುಚ್ಕೊಂಡು ಕೂಡ ಮಾಡ್ತೀನಿ, ಆ ರೀತಿಯಾಗಿ ದೇವರ ಮನುಷ್ಯನು ಭಾವಿಸಬಾರದು. ಪ್ರತಿ ಬಾರಿ ಚಿಕ್ಕದ್ದೋ ದೊಡ್ಡದ್ದೋ ನೀವು ಒಂದು ಕಾರ್ಯವನ್ನು ಮಾಡುವಾಗ ದೇವರ ಮಕ್ಕಳು ದೇವರ ಒತ್ತಾಸೆಯನ್ನು ಹುಡುಕಬೇಕು. ಹಾಗಾಗಿ ಇವರಲ್ಲಿ ಏನೇನು ಬಂತು ನೋಡಿ, ದೇವರು ತಮ್ಮ ಮೇಲೆ ಕೋಪವಾಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕರ್ತನ ಮನಸ್ಥಿತಿ ಏನು? ನಿನ್ನೆ ದೇವರು ನಮ್ಮ ಮೇಲೆ ಸಂತೋಷವಾಗಿದ್ದರು, ಇವತ್ತು ನಮ್ಮ ಮೇಲೆ ಯಾವ ರೀತಿ ಇದ್ದಾರೆ?
ನಡುವೆ ಒಂದು ಪಾಪ ಬಂತಲ್ಲ, ಎರಿಕೋದಲ್ಲಿ ಅವರೊಂದಿಗೆ ಮಾತಾಡಿ ಅಲ್ಲಿ ಜೊತೆಗಿದ್ದಂತಹ ದೇವರು ಅನಂತರ 7ನೇ ಅಧ್ಯಾಯ ಬರಬೇಕಾದರೆ ಕೋಪಗೊಂಡರು. ಯಾಕೆ ಅಂದರೆ ನಡುವೆ ಒಂದು ಪಾಪ ಒಳಗೆ ಪ್ರವೇಶ ಮಾಡಿತು. ಹಾಗಾಗಿ ಕೇಳಬೇಕಲ್ವಾ, ಎರಿಕೋದಲ್ಲಿ ಕೇಳಿದ್ರು ಅಲ್ವಾ. ಹಾಗಾಗಿ ಒಂದು ದೇವರ ಮನಸ್ಥಿತಿ ನಮಗೆ ಅರ್ಥ ಆಗಬೇಕು. ಎರಡನೇದಾಗಿ ತಮ್ಮ ಪಾಪವನ್ನು ತಿಳಿದುಕೊಳ್ಳಬೇಕು. ನೆನ್ನೆ ಇರುವುದು ಇವತ್ತು ಮುಂದಾಗುವುದಿಲ್ಲ. ಮೂರನೇದಾಗಿ ದೇವರ ಬಳಿ ಏನೇ ಆಗಿದ್ದರೂ ವಿಚಾರಿಸಿ ತಿಳಿದುಕೊಳ್ಳಬೇಕು. ಇದನ್ನು ಮಾತ್ರ ಮನಸ್ಸಲ್ಲಿಟ್ಕೊಳ್ಳಿ. ನಿಮ್ಮ ಬಲ ಒಂದು ದಿನವೂ ಕಡಿಮೆಯಾಗಲ್ಲ. ಪ್ರತಿ ಕಾರ್ಯದಲ್ಲಿ ಕೂಡ ಆತ್ಮಿಕ ಬಲ ಎನ್ನುವುದು ಕಡಿಮೆಯಾಗುವುದಿಲ್ಲ. ಶಾರೀರಿಕವಾಗಿರುವ ಬಲ ಬೇರೆ, ಅದು ಪ್ರಕೃತಿಯಲ್ಲಿ ಒಂದು ವಯಸ್ಸಾದ ಕಾಲಗಳಲ್ಲಿ ದಾವೀದನು ಹೇಳಿದ್ದು ಮಾಂಸಿಕವಾದ ಬಲ. ಅವರು ವಯಸ್ಸಾದ ಕಾಲದಲ್ಲಿ ನೋಡಿ ಚಳಿ ತಡೆಯಲಾಗದೆ ಎಷ್ಟು ಮೇಲ್ವೊದಿಕೆಯನ್ನು ಒದ್ದಿಕೊಂಡ್ರೂ ಅವನಿಗೆ ಚಳಿ ಕಡಿಮೆ ಆಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಪ್ರಕೃತಿಯಲ್ಲಿ ಎಲ್ಲಿಗೂ ಬರುವಂಥದ್ದು. ಆದರೆ ನಾವು ನೋಡುತ್ತಾ ಇರುವಂಥದ್ದು ಆತ್ಮೀಕವಾದ ಬಲ ಕಳಕೊಳ್ಳುವ ಸ್ಥಿತಿ. ಹಾಗಾದರೆ ನಾವು ಪ್ರತಿ ಕಾರ್ಯದಲ್ಲಿ ಬಲವನ್ನು ಕಳಕೊಳ್ಳದೆ ಕರ್ತನಿಗಾಗಿ ದೃಢವಾಗಿ ಓಡಬೇಕು ಅಂದರೆ ನಾವು ಮಾಡಬೇಕಾಗಿರುವ ಕಾರ್ಯವೇನು? ಚಿಕ್ಕದ್ದೋ ದೊಡ್ಡದ್ದೋ, ನಿಮ್ಮಿಂದ ಆಗದಿರುವುದೋ ಆಗುವಂಥದ್ದು, ನೀವು ಕರ್ತನ ಸಹಾಯವನ್ನು ಹುಡುಕಬೇಕು, ಕರ್ತನ ಬಳಿ ವಿಚಾರಿಸಬೇಕು. ಇದನ್ನು ಮಾಡಲಾ ಅಂತ ದೇವರ ಹತ್ರ ಕೇಳಿ. ಇದು ನಮಗೆ ಮಾಡೋಕ್ಕೆ ಗೊತ್ತಲ್ವಾ, ಇದಕ್ಕೆ ಯಾಕ್ರಿ ದೇವರ ಹತ್ರ ಹೋಗಿ ನಾವು ಕೇಳ್ತಾ ಇರಬೇಕು? ಆ ರೀತಿಯಾಗಿ ಭಾವಿಸಬಾರದು. ಇದುವೇ ದೇವರ ಸತ್ಯವೇದ ನಮಗೆ ತಿಳಿಸುವಂಥ ಕಾರ್ಯ. ದಾವೀದನ ಜೀವನದಲ್ಲಿ ನೋಡಿ, ಅವರು ಯಾವ ಕಾರ್ಯವನ್ನು ಮಾಡಿದ್ರು, ಚಿಕ್ಕದ್ದೋ ದೊಡ್ಡದ್ದೋ, ಚಿಕ್ಕ ಕಾರ್ಯವೋ ಏನೇ ಆಗಿದ್ರೂ ಕೂಡ ಕರ್ತನ ಬಳಿ ಕೇಳದೆ ಮಾಡ್ತಿರಲಿಲ್ಲ. ದೇವರೇ ನಾನೇನು ಮಾಡಬೇಕು ಎಂಬುದಾಗಿ ದೇವರ ಬಳಿ ಯಾವಾಗಲೂ ಅವರು ವಿಚಾರಿಸಿ ಪ್ರಾರ್ಥನೆ ಮಾಡುವುದನ್ನು ತನ್ನ ಜೀವನದ ಅನುಭವ ಇಟ್ಕೊಂಡಿದ್ರು. ನಾವು ಹಲವು ಸಂದರ್ಭದಲ್ಲಿ ಆಗದಿರುವ ಕಾರ್ಯಕ್ಕೆ ಮಾತ್ರ ದೇವರ ಬಳಿ ಹೋಗ್ತೀವಿ. ನಮ್ಮಿಂದ ಆಗುವಂಥ ಕಾರ್ಯಕ್ಕೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ನಮಗದಾಗುತ್ತಲ್ವಾ, ಆ ರೀತಿಯಾಗಿ ಇಳಿಯುತ್ತೇವೆ. ಇದುವೇ ಅಪಾಯ. ಸತ್ಯವೇದದಲ್ಲಿ ನೋಡಿ, 2 ಸಂವರಣ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯ. ದಾವೀದನು ತಮ್ಮ ಸ್ವಂತ ಜೀವನದಲ್ಲಿ ಒಂದೊಂದು ಕಾರ್ಯವನ್ನು ತೀರ್ಮಾನಿಸುವುದಕ್ಕೆ ದೇವರ ಸಹಾಯವನ್ನು ಹುಡುಕಿದ. ದೇವರೇ, ನಾನು ಯಾವ ಪಟ್ಟಣದಲ್ಲಿ ಇರಬೇಕು? ಯಹೂದದ ಯಾವುದಾದ್ರೂ ಒಂದು ಪಟ್ಟಣದಲ್ಲಿ ನಾನು ಇರ್ಬೋದಾ? ಅಥವಾ ಯೆರೂಸಲೇಮಿನಲ್ಲಿ ಇರಬೇಕಾ? ನಾನು ಎಲ್ಲಿ ವಾಸವಾಗಿರಬೇಕು? ನನಗೆ ಹೇಳಿ ಎಂಬುದಾಗಿ ಆ ರೀತಿಯಾಗಿ ಕರ್ತನ ಬಳಿ ವಿಚಾರಿಸಿ ಅದರ ನಂತರವೇ ಒಂದು ಕಾರ್ಯವನ್ನು ತೀರ್ಮಾನ ಮಾಡ್ತಾ ಇದ್ರು. 2 ಸಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ಗಮನಿಸಿ. ಅನಂತರ ದಾವೀದನು ಯೆಹೋವನನ್ನು, ನಾನು ಯಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಕೇಳಲು. ಎಷ್ಟು ದೊಡ್ಡ ವ್ಯಕ್ತಿ ನೋಡಿ, ಎಷ್ಟು ಜನಗಳನ್ನು ಜಯಿಸಿ ಎಲ್ಲರ ನಡುವೆ ದಾವೀದನು ಎಂಬುದಾಗಿ ಹೆಸರುವಾಸಿಯಾದ ಸಂದರ್ಭದಲ್ಲಿ ಕರ್ತನ ಬಳಿ ಕೇಳುತ್ತಾ ಇದ್ದಾರೆ, ದೇವರೇ, ನಾನು ಯಹೂದದ ಯಾವುದಾದ್ರೂ ಒಂದು ಪಟ್ಟಣಕ್ಕೆ ಹೋಗ್ಬೋದಾ? ಅದಕ್ಕೆ ದೇವರು ಹೋಗಬಹುದು ಅಂದನು. ಅವನು ತಿರುಗಿ ಯಾವ ಊರಿಗೆ ಹೋಗಲಿ ಎಂದು ಕೇಳಿದ್ದಕ್ಕೆ ಎಬ್ರೋನಿಗೆ ಹೋಗು ಎಂಬ ಉತ್ತರವನ್ನು ಕೊಟ್ಟರು. ನೋಡಿದ್ರ, ಆ ರೀತಿಯಾಗಿಯೇ ದಾವೀದನು ತನ್ನ 2 ಹೆಂಡತಿಯರಾದ ಇಜ್ರೇಲಿನ ಅಹಿನೋವಾಮಳನ್ನು, ಕರ್ಮೇಲಿಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳನ್ನು ಕರಕೊಂಡು ಅಲ್ಲಿಗೆ ಹೋದನು. ನೋಡಿದ್ರ, ಒಂದು ಸ್ಥಳಕ್ಕೆ ಹೋಗುವಾಗಲೂ ಕೂಡ ಅವ್ರು ಅಂದ್ಕೊಂಡಿದ್ರೆ ಏನಾದರೂ ಒಂದು ಊರು, ಯಾವುದು ಸೌಲಭ್ಯವಾಗಿರುವ ಊರು ಎಂಬುದಾಗಿ. ಲೋಟ ನೋಡಿದ ಹಾಗೆ ಸೋದೋಮ್ ಗೊಮೋರ ಎಲ್ಲ ಸೌಲಭ್ಯವನ್ನು ನೋಡಿ ನೀರಿದೆ, ಹಚ್ಚ ಹಸಿರಾಗಿದೆ ಎಂಬುದಾಗಿ ತೀರ್ಮಾನ ಮಾಡಿ ಹೋಗ್ಬೋದಾಗಿತ್ತು. ಒಂದು ಚಿಕ್ಕ ಮಗುವಿನ ಹಾಗೆ ದೇವರ ಬಳಿ ಕೇಳ್ತಾರೆ, ದೇವರು ಹೋಗು. ಎಲ್ಲೋಗ್ಬೇಕು ದೇವರೇ? ಎಬ್ರೋನಿಗೆ ಹೋಗು. ನೋಡಿದ್ರ, ಅದೇ ದಾವೀದನು. 2ನೇ ಕಾರ್ಯವನ್ನು ನೋಡಿ, ದಾವೀದನು ಕಷ್ಟದ ಸಂದರ್ಭದಲ್ಲಿ ದೇವರ ಬಳಿ ಹೋಗಿ ವಿಚಾರಿಸುತ್ತಾರೆ. ಏನು ವಿಚಾರಿಸಿದರು? 2 ಸಮುವೇಲನ ಪುಸ್ತಕ 21ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ದಾವೀದನು ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ ಬರವಿತ್ತು, ನೀರಿಲ್ಲ, ತಿನ್ನುವುದಕ್ಕೆ ಆಹಾರವಿಲ್ಲ ದಾವೀದನ ದಿನಗಳಲ್ಲಿ. ಆಗ ದಾವೀದನು ಯೆಹೋವನನ್ನು ವಿಚಾರಿಸಲು ಆತನು ನೋಡಿ, ಒಂದು ಕಷ್ಟ ಬರುವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡುವುದು ಎಂಬುದಾಗಿ ತನ್ನ ಮಂತ್ರಿಗಳನ್ನು ಕರೆದು ಆಲೋಚನೆ ಮಾಡದೆ ದೇವರ ಬಳಿ ವಿಚಾರಿಸಿದ. ಈ ಬರಗಾಲ ಯಾಕೆ ಬರ್ತಾ ಇದೆ ದೇವರೇ? ಎಲ್ಲ ಚೆನ್ನಾಗಿ ಹೋಗ್ತಿತ್ತಲ್ವಾ? 3 ವರ್ಷ ಈ ಬರಗಾಲ ಯಾಕೆ ಬಂತು? ದೇವರ ಬಳಿ ವಿಚಾರಿಸುವಾಗಲೇ ನಾವು ಪಡೆಯುತ್ತಿರುವಂತಹ ಕೆಲವೊಂದು ಕಾರ್ಯಗಳಿಗೆ ಉಂಟಾದ ಕಾರಣಗಳು ಪ್ರಕಟಿಸಲ್ಪಡುತ್ತದೆ. ಇದಲ್ಲದೆ ದಾವೀದನು ಬೇರೆಯೊಬ್ಬರಾಗಿ ತನ್ನ ಸ್ವಾರ್ಥವನ್ನು ಅವಲಂಬಿಸಿ ಮಂತ್ರಿ ಪ್ರಧಾನಿಗಳನ್ನೆಲ್ಲ ಕರೆದು
ಏನಪ್ಪ 3 ವರ್ಷದಿಂದ ಮಳೆ ಬರ್ತಾ ಇಲ್ಲ, ನೀರಿಲ್ಲ, ಬರಗಾಲ ಇದೆ, ಏನು ಮಾಡೋಣ? ಎಲ್ಲಿಂದ ದೊಡ್ಡ ಕೆರೆಯನ್ನು ಮಾಡೋಣವಾ? ಇಲ್ಲಿಂದ ಭತ್ತವನ್ನು ತಂದು ನಾವೇನಾದರೂ ಮಾಡೋಣವಾ? ಐಗುಪ್ತದಲ್ಲಿ ನಾವು ವ್ಯಾಪಾರ ಮಾಡೋಣವಾ? ಈ ರೀತಿಯಾಗಿ ಏನಾದರೂ ಆಲೋಚನೆ ಮಾಡಿದರೆ ತಪ್ಪಾಗ್ತಾ ಇತ್ತು. ಇವರು ಆ ಬರಗಾಲಕ್ಕೆ ಕಾರಣ ಬೇರೆ ಒಂದು ಕಾರಣವಿತ್ತು. ಇವರಿಗೆ ಆ ಡೌಟ್ ಬಂತು. ದೇವರ ಬಳಿ ಕೇಳ್ತಾರೆ, ಈ ದೇಶದಲ್ಲಿ 3 ವರ್ಷದಿಂದ ಬರಗಾಲ ಇದೆಯಲ್ಲ, ಕಾರಣ ಏನು ದೇವರೇ ಅಂತ ಕೇಳಿದರೆ ದೇವರು ಹೇಳುತ್ತಾರೆ, ಸೌಲನು ಗಿಬ್ಯೋನ್ಯರನ್ನು ಕೊಲ್ಲಿಸಿದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ರಕ್ತಾಪರಾಧವಿರುತ್ತದೆ ಎಂದು ಉತ್ತರ ಕೊಟ್ಟನು. ಗಿಬ್ಯೋನರ ಬಗ್ಗೆ ನಿಮಗೆ ಗೊತ್ತು. ಮೋಶೆಯ ಕಾಲಘಟ್ಟದಲ್ಲಿ ಇಸ್ರಾಯೇಲ್ ಜನಗಳು ಐಗುಪ್ತ್ಯವನ್ನು ಬಿಟ್ಟು ಹೊರಟಾಗ ಇಸ್ರಾಯೇಲರು ಮಾತ್ರವಲ್ಲ, ಅವರು ಹೇಳಿದಂತಹ ಮಾತುಗಳ ಮೇಲೆ ನಂಬಿಕೆಯನ್ನಿಟ್ಟಂತಹ ಕೆಲವು ಅನ್ಯ ಜನಾಂಗದವರು ಅವರೊಂದಿಗೆ ಸೇರಿ ಹೊರಟರು. ಅದನ್ನು ಸತ್ಯವೇದದಲ್ಲಿ ಹಲವು ಬಾರಿ ಓದುತ್ತೇವೆ. ಅದರಲ್ಲಿ ಒಂದು ಕುಲವೇ ಗಿಬ್ಯೋನ್ಯರು. ಈ ಗಿಬ್ಯೋನ್ಯರಿಗೆ ಅವರನ್ನು ಹಿಡಿದು ವಿಚಾರಣೆ ಮಾಡಿದಾಗ ಅವರು ಭಯಪಟ್ಟು ಅವರ ಬಳಿ ಅವರು ಆಶ್ರಿತರಾದಾಗ ಅವರಿಗೆ ಒಂದು ವಾಗ್ದಾನವನ್ನು ಇಸ್ರಾಯೇಲರಿಂದ ಕೊಡಲ್ಪಟ್ಟಿರುತ್ತದೆ. ನಿಮ್ಮನ್ನು ನಾವು ಯಾವ ವಿಧಾನದಲ್ಲಿಯೂ ಕಷ್ಟಪಡಿಸುವುದಿಲ್ಲ, ನೀವು ಭಯವಿಲ್ಲದೆ ನಮ್ಮ ನಡುವೆ ವಾಸವಾಗಿರಬಹುದು ಎಂಬುದಾಗಿ ಅವರಿಗೆ ಹೇಳಲ್ಪಟ್ಟಿರುತ್ತದೆ. ಆದರೆ ಸೌಲ ಏನು ಮಾಡ್ದ? ಅರಸನಾಗಿ ಬಂದ ನಂತರ ಅವರೊಂದಿಗೆ ಮಾಡಿದಂತಹ ಒಡಂಬಡಿಕೆಯನ್ನು, ಅವರ ಮೂಲಪಿತೃಗಳು ಮಾಡಿದಂತಹ ಒಡಂಬಡಿಕೆಯನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ, ಇವರೆಲ್ಲ ಯಾರು ಅನ್ಯ ಜನಾಂಗದವರು, ಇವರನ್ನು ಕತ್ತರಿಸಬೇಕು ಎಂಬುದಾಗಿ ತಮ್ಮ ನಡುವೆ ಸುಖವಾಗಿ ತಂಗಿರುವಂತಹ, ನಂಬಿಕೆಯಿಂದ ತಂಗಿರುವಂತಹ ಗಿಬ್ಯೋನ್ಯರನ್ನು ಕೊಲೆಗೈಯುತ್ತಾರೆ, ಕತ್ತರಿಸುತ್ತಾನೆ. ದೇವರು ನೋಡಿದರು, ಒಡಂಬಡಿಕೆ ಮಾಡಿ ನಮ್ಮ ಜನಗಳಂತೆ ನಿಮ್ಮನ್ನು ನಮ್ಮೊಂದಿಗೆ ಸೇರಿಸಿಕೊಳ್ಳುತ್ತೇವೆ ಎಂಬುದಾಗಿ ನಂಬಿಕೆಯನ್ನು ಕೊಟ್ಟು ನಿನ್ನ ನಡುವೆ ವಾಸವಾಗಿರುವ ಅನ್ಯನನ್ನು ಕೊಲೆ ಮಾಡ್ತಿದೀಯ. ಇದು ಶಾಪ. ಧರ್ಮಶಾಸ್ತ್ರದಲ್ಲಿ ಇದು ಶಾಪ. ಅವರ ನಿಮಿತ್ತವಾಗಿಯೇ ಈ ಕ್ಷಾಮ ಬರುತ್ತದೆ. ಕೇಳದೇ ಇದ್ದಿದ್ರೆ ಈ ಕ್ಷಾಮ ಯಾತ್ರೆಯಿಂದ ಬಂತು ಅಂತ ಗೊತ್ತಾಗಲ್ಲ. ಬೇರೆ ಪ್ರಯತ್ನ ಮಾಡಿದರೆ ಮಾಡ್ತಾನೆ ಇರಬೇಕಷ್ಟೇ, ಫಲ ಸಿಗ್ತಾ ಇರಲಿಲ್ಲ. ತಕ್ಷಣ ಅವರು ಕೇಳ್ತಾರೆ. ಆಗ ಅರಸನು ಗಿಬ್ಯೋನ್ಯರನ್ನು ಕರೆದ. ಇದುವೇ ಸಮಸ್ಯೆನಾ? ದೇವರ ಬಳಿ ಕೇಳಿದ ಇದೇ ಸಮಸ್ಯೆನಾ? ನಮ್ಮ ಬಲವೆಲ್ಲ ಕಡಿಮೆಯಾಗುವುದಕ್ಕೆ ಇವರು ಒಡಂಬಡಿಕೆಯನ್ನು ಮೀರಿದ್ದೇ ಕಾರಣವಾ? ಈಗ ಅದನ್ನು ಮತ್ತೊಮ್ಮೆ ನಾವು ಯಾವ ರೀತಿ ರೆಕ್ಟಿಫೈ ಮಾಡುವಂಥದ್ದು? ಆಗ ಅವರು ಗಿಬ್ಯೋನ್ಯರನ್ನು ಕರೆದೆ, ಗಿಬ್ಯೋನ್ಯರು ಇಸ್ರಾಯೇಲ್ ಕುಲಗಳಿಗೆ ಸೇರಿದವರಲ್ಲ, ಸಂಹೃತರಾಗದೆ ಉಳಿದ ಅಮೋರಿಯರಷ್ಟೇ. ಇಸ್ರಾಯೇಲ್ಯರು ತಾವು ಇವರನ್ನು ಕೊಲ್ಲುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರು. ನೀವು ನಮ್ಮ ನಡುವೆ ಇರಬಹುದೆಂಬುದಾಗಿ ಹೇಳಿದರೂ ಕೂಡ, ಆದರೂ ಸೌಲನು ಇಸ್ರಾಯೇಲ್ ಮತ್ತು ಯಹೂದ ಕುಲಗಳ ಮೇಲೆ ತನಗಿದ್ದ ಅಭಿಮಾನದ ದಿಸೆಯಿಂದ ಇವರನ್ನು ನಿರ್ನಾಮಗೊಳಿಸಬೇಕೆಂದಿದ್ದನು. ಆಗ ಅರಸನಾದ ದಾವೀದನು ಗಿಬ್ಯೋನ್ಯರನ್ನು ಕರೆದು, ನಾನು ನಿಮಗೋಸ್ಕರ ಏನು ಮಾಡಬೇಕೆನ್ನುತ್ತೀರಾ? ಕೆಲವು ಮಂದಿಯನ್ನು ಕತ್ತರಿಸಾಯಿತು, ಕೆಲವು ಮಂದಿಯನ್ನು ಸಾಯಿಸಿದ್ದಾರೆ. ನಾನು ನಿಮ್ಮ ಮನಸ್ಥಿತಿ ಸಂತೋಷವಾಗುವ ಹಾಗೆ ನಾವು ನಿಮಗೆ ಯಾವ ಪ್ರಾಯಶ್ಚಿತ್ತವನ್ನು ಮಾಡಬೇಕು? ನಿಮಗೆ ಪ್ರಾಯಶ್ಚಿತ್ತವಾಗಿ ಯಾವುದನ್ನು ಕೊಟ್ಟರೆ ನೀವು ಯೆಹೋವನ ಸ್ವಾಸ್ಥ್ಯವನ್ನು ಆಶೀರ್ವದಿಸುವಿರಿ ಎಂದು ಅವನವರನ್ನು ನೋಡಿ ಕೇಳಿದನು. ನೋಡಿದ್ರ, ಇದೇ ದಾವೀದನು. ಒಂದು ಬಲ ಕಡಿಮೆ ಆಗಬೇಕಾದ್ರೆ ಆ ಬಲವನ್ನು ಯಾವ ರೀತಿ ಅಧಿಕರಿಸಿಕೊಳ್ಳಬೇಕು, ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು, ಅದನ್ನು ದೇವರ ಬಳಿ ವಿಚಾರಿಸಿದಾಗಲೇ ಅವರಿಗೆ ಆ ಕಾರ್ಯ ಅರ್ಥವಾಗುತ್ತದೆ. ನೀವು ಬಲಹೀನವಾಗಿ ಹೋಗಿದ್ದಕ್ಕೆ, ಆ ರೀತಿಯಾಗಿರುವುದಕ್ಕೆ, ಬಲವಿಲ್ಲದೆ ಹೋಗುವುದಕ್ಕೆ ಕಾರಣ ಇದುವೇ. ಗಿಬ್ಯೋನ್ಯರನ್ನು ಕರೆದು ಕೇಳ್ತಾರೆ. ಗಿಬ್ಯೋನ್ಯರು ಹೇಳ್ತಾರೆ, ಇದಕ್ಕಾಗಿ ನಮಗೆ ಬೇರೆ ಏನು ಕೇಳ್ತಿಲ್ಲ. ನಿಮ್ಮ ದೇಶದಲ್ಲಿ ಹೊಲವನ್ನು ಕೇಳಿಲ್ಲ, ಸ್ವಾತಂತ್ರ್ಯವನ್ನು ಕೇಳಿಲ್ಲ. ನಮ್ಮನ್ನು ಕೊಂದಂತಹ ಕುಟುಂಬವನ್ನು ನಮ್ಮ ಕೈಗೆ ಒಪ್ಪಿಸಿರಿ, ಅವರನ್ನು ಅದೇ ರೀತಿ ಆ ಸ್ಥಳದಲ್ಲಿ ಕತ್ತರಿಸಬೇಕು ಅಂತ ಕೇಳಿದರು. ಅದೇ ರೀತಿ ನಡೆಯಿತು. ಅದು ಹಿಂದೆ ಬರುವಂತಹ ಚರಿತ್ರೆ. ಆದರೆ ಇಲ್ಲಿ ನಾವು ನೋಡುವುದೇನಂತ ಕೇಳಿದರೆ, ಆ ಗಿಬ್ಯೋನ್ಯರ ಮೂಲಕವಾಗಿಯೇ ಅವರಿಗೆ ಮಾಡಿದಂತಹ ಒಂದು ಕೆಡುಕುತನವೇ ಈ ಶಾಪಕ್ಕೆ ಕಾರಣ ಎಂಬುದಾಗಿ ದಾವೀದನು ಅರ್ಥ ಮಾಡಿಕೊಂಡ. ಕಾರಣ ಏನು ಗೊತ್ತಾ? ಅವರು ಯಾವ ಒಂದು ಕಾರ್ಯ ಬಂದರೂ ಕರ್ತನ ಬಳಿಯಲ್ಲಿ ವಿಚಾರಿಸಿ ಕೇಳುವುದನ್ನು ವಾಡಿಕೆಯಾಗಿಟ್ಕೊಂಡಿದ್ರು. ಮೂರನೇ ಕಾರ್ಯವನ್ನು ನೋಡಿ, ಅವರ ಕುಟುಂಬ ಅಪಹರಿಸಲ್ಪಟ್ಟಿರುತ್ತದೆ. ಇವರು ಹೊರಗೆ ಹೋಗಿ ಬರುವುದರ ಒಳಗೆ ಅವರ ಮನೆಯವರು, ಮಕ್ಕಳು, ಹೆಂಡತಿ ಎಲ್ಲರನ್ನೂ ಅಪಹರಿಸಿರುತ್ತಾರೆ. ಈಗ ಏನು ಮಾಡಬೇಕು? ತಕ್ಷಣ ಸಿಟ್ಟು ಬಂದ ದಾವೀದನು, ನಾನು ಎಷ್ಟು ದೊಡ್ಡ ಯುದ್ಧ ವೀರ, ಎಲ್ಲ ದೇಶಗಳು ನನಗೆ ನಡುಗುತ್ತದೆ, ಯಾರು ತೆಗೆದುಕೊಂಡು ಹೋಗಿದ್ದು, ಯಾವ ಕಡೆ ಹೋದ, ಹಾಗೆ ಕುದುರೆಗಳನ್ನು ತಿರುಗಿಸಿರಿ ಎಂಬುದಾಗಿ ಹೋಗಿರಬೇಕಲ್ವಾ? ಹೆಂಡತಿಯನ್ನು ಅಪಹರಿಸಿದರು, ಮಕ್ಕಳನ್ನು ಅಪಹರಿಸಿದರು, ಆಸ್ತಿಯನ್ನು ಅಪಹರಿಸಿದರು. ಇವರು ಕುಳಿತು ದೇವರ ಬಳಿಯಲ್ಲಿ ಕೇಳ್ತಾರೆ, ದೇವರೇ, ಅವರನ್ನು ಹಿಂಬಾಲಿಸಿ ಹೋಗಿ ಹಿಡಿಯಬಹುದಾ? ಹೋದರೆ ಅವರನ್ನು ನಾನು ಕಾಪಾಡ್ಬೋದಾ ಎಂಬುದಾಗಿ ಕೇಳ್ತಾನೆ. ಆಗ ನೋಡಿ, ದೇವರ ಬಳಿಯಲ್ಲಿ
ಒಂದು ಅವಸರವಾಗಿರುವ ಪರಿಸ್ಥಿತಿಯಲ್ಲಿ ಕೂಡ ಮನೆ ಈಗ ತಕ್ಷಣ ಬೆಂಕಿ ಹತ್ಕೋತು ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರ ಅವಾಗ? ಮನೆಯಲ್ಲಿ ತಕ್ಷಣ ನೀರು ಹಾಕ್ತೀರಾ ಅಥವಾ ದೇವರ ಬಳಿ ಕುಳಿತು ದೇವರೇ ಇದನ್ನು ನಾವು ಆರಿಸಬಹುದಾ, ಆರುವುದಾ ಇಲ್ಲವಾ ಅಂತ ನೀವು ಕೇಳ್ತೀರಾ? ಆದರೆ ನೋಡಿ, ಇದುವೇ ಅಲ್ಲಿ ದಾವೀದನು. ಅವರಿಗೆ ಎಲ್ಲ ಕತ್ತಲೆಯಾದ ಪರಿಸ್ಥಿತಿಯಲ್ಲಿ ಕೂಡ ಕರ್ತನ ಸಹಾಯವನ್ನು ಹುಡುಕಿದ. ಒಂದು ಸಂವರಣ ಪುಸ್ತಕ 30ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯಗಳು ಈ ರೀತಿಯಾಗಿ ಹೇಳುತ್ತವೆ. ದಾವೀದನು ಅವನ ಜನರು 3ನೆಯ ದಿನ ಚಿಕ್ಲಾಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಲಾಗ್ ಊರಿಗೂ ಬಂದು ಚಿಕ್ಲಾಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿಕೊಂಡು ಹೋಗಿದ್ದರು. ಆದರೆ ಯಾರನ್ನು ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದಾಗುವಷ್ಟು. ಆಗ ದಾವೀದನು ಅವರೊಂದಿಗಿದ್ದಂತಹ ಜನರು ಬಹಳವಾಗಿ ಅತ್ತರು. ಅಷ್ಟು ದುಃಖದಿಂದ, ಶಬ್ದದಿಂದ ಅವರು ಅತ್ತರು. ದಾವೀದನ 2 ಹೆಂಡತಿಯರಾದ ಇಜ್ರೇಲಿನವಳಾದ ಅಹಿನೋವಾಮಳು, ಕರ್ಮೇಲಿಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಸರಿಯಾಗಿ ಹೋಗಿದ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಎಂಥ ಪರಿಸ್ಥಿತಿ! ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿಮೇಲೇಕನ ಮಗನಾದ ಎಬ್ಯಾತರನಿಗೆ, ದಯವಿಟ್ಟು ಎಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ಅದನ್ನು ತಂದನು. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು, ಆ ಒಂದು ಪಡೆಯನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ನೋಡಿದ್ರೆ, ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಎಲ್ಲ ಕಳಕೊಂಡಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರ ಸಹಾಯವನ್ನು ಹುಡುಕಿದ ಮನುಷ್ಯ. ಇವರು 1 ನಿಮಿಷ ಆಯಿ ಪಟ್ಟಣಕ್ಕೆ ಹೋಗುವುದಕ್ಕೆ ಗೂಢಾಚಾರಿಗಳನ್ನು ಕಳುಹಿಸಿದ್ರಲ್ಲ ಯೆಹೋಶುವನು. ವ್ಯಕ್ತಿಯನ್ನು ಕಳುಹಿಸಿದ ಆ ಸಂದರ್ಭದಲ್ಲಿ ಇವರು ಮೊಣಕಾಲೂರಿ, ಕರ್ತನೆ, ಈ ಒಂದು ಚಿಕ್ಕ ಪಟ್ಟಣವನ್ನು ಹಿಡಿಯಲು ನಾವು ಹೋಗಬಹುದು ಅಂತ ಕೇಳಿರ್ಬೋದಾಗಿತ್ತು. ಅವನು ಮನುಷ್ಯನ ಮಾತುಗಳನ್ನು ನಂಬಿದ, ಗೂಢಾಚಾರಿಗಳ ಮಾತಿಗೆ ಮುಖ್ಯತ್ವವನ್ನು ಕೊಟ್ಟ, ಕರ್ತನ ವಾಕ್ಯವನ್ನು ಹುಡುಕಬೇಕು ಅಂತ ನೋಡಲಿಲ್ಲ. ಒಳ್ಳೆ ನೀತಿವಂತರೇ, ಒಳ್ಳೆ ಓಟ, ಆದರೆ ಎಲ್ಲರ ಒಳಗೆ ಒಂದು ಬಲಹೀನತೆ. ಕೆಲವು ಸಂದರ್ಭದಲ್ಲಿ, ಕೆಲವೊಂದು ಕಾರ್ಯಗಳಲ್ಲಿ ಹಲವು ಲೋಪಗಳಾಗುವುದು ಉಂಟು. ಆ ರೀತಿ ನಡೆದಂಥ ಒಂದು ಕಾರ್ಯವೇ ಇದು. ಅನಂತರ ಮತ್ತೊಂದು ಕಾರ್ಯವನ್ನು ನೋಡಿ, ತಮ್ಮ ಸ್ವಂತ ಬಲವನ್ನು ನಂಬಿದರು, ಸ್ವಲ್ಪ ಮಂದಿಯೇ ಎಂದರು. ಆಗ ಆ ಸ್ವಲ್ಪ ಮಂದಿ ಎನ್ನುವುದು ಅವರ ಬಲಕ್ಕಿಂತಲೂ ನಮ್ಮ ಬಲ ದೊಡ್ಡದೆಂಬುದಾಗಿ ಭಾವಿಸಿದರು. ಮುಂದಿನ ಕಾರ್ಯವನ್ನು ಮುಂಚಿತವಾಗಿ ನೋಡಿದ್ದೆ. ತಮ್ಮ ಹಿಂದಿನ ಜಯದಿಂದ ಗರ್ವದಿಂದ ಇದ್ದರು. ಇದರಿಂದಲೇ ಅವರು ದೇವರನ್ನು ಹುಡುಕಲೂ ಇಲ್ಲ, ದೇವರ ಬಳಿ ಕೇಳಲೂ ಇಲ್ಲ. ಚಿಕ್ಕ ಒಂದು ಗುಂಪಿನಲ್ಲಿ ಅವರು ಎಡವಿದರು. ದೊಡ್ಡ ದೇಶದಲ್ಲಿ ಜಯಿಸಿದರು, ಚಿಕ್ಕ ಪಟ್ಟಣದಲ್ಲಿ ಅವರು ಸೋತರು. ಮುಂದಿನ ಕಾರ್ಯವನ್ನು ನೋಡುತ್ತೇವೆ. ಬಲವು ಇಲ್ಲದ ಪರಿಸ್ಥಿತಿಯಲ್ಲಿದ್ದ ಸೌಲನನ್ನು ದೇವರೇ ಕರೆದರು. ಅವನನ್ನು ವಿಶೇಷವಾಗಿ ಅಭಿಷೇಕ ಮಾಡಿದರು. ಸಮಸ್ತ ಇಸ್ರಾಯೇಲ್ಯರಿಗೂ ನಾನು ನಿನ್ನನ್ನು ರಾಜನಾಗಿ ಆರಿಸಿಕೊಂಡೆನು ಎಂದರು. ಅವರನ್ನು ಬಲಪಡಿಸಿ ಅವರ ಮೂಲಕವಾಗಿ ಹಲವು ಜಯಗಳನ್ನು ದೇವರು ಕೊಟ್ಟರು. ಸೌಲನು ಹೋದ ಸ್ಥಳದಲ್ಲೆಲ್ಲ ಜಯ ಸಿಕ್ಕಿತು ಅವರಿಗೆ. ಆದರೆ ಅದೇ ಸೌಲನು ಬಲವಿಲ್ಲದ ಪರಿಸ್ಥಿತಿಯ ದೃಶ್ಯವನ್ನು ನೋಡ್ತೀವಿ. 1 ಸಂವರಣ ಪುಸ್ತಕ 17ನೇ ಅಧ್ಯಾಯ 8ರಿಂದ 11ರವರೆಗಿರುವಂಥ ವಾಕ್ಯಗಳು. ಗೋಲಿಯಾತನು ಎದುರಲ್ಲಿ ಬಂದು ಎದುರಾಳಿಯಾಗಿ ಅವನು ನಿಂತು ಅವನು ಬಹಳ ಆರ್ಭಟಿಸುತ್ತಾ ಇದ್ದಾನೆ. ಇಸ್ರಾಯೇಲ್ಯರಾದರೋ, ಇಸ್ರಾಯೇಲ್ ಅರಸನಾಗಿರ್ಬೋದು, ಭಯದಿಂದ ತಮ್ಮನ್ನು ಗೂಡಾರಗಳಲ್ಲಿ ಅವಿತುಕೊಂಡಿದ್ದಾರೆ. ಆ ಒಂದು ಸ್ಥಳವೇ ಇಲ್ಲಿ ಹೇಳಲ್ಪಟ್ಟಿದೆ. ಅವನು ಬಂದು ನಿಂತು, ಅವನಂದ್ರೆ ಯಾರು? ಗೋಲಿಯಾತನು ಬಂದು ನಿಂತು ಇಸ್ರಾಯೇಲ್ಯರ ಸೈನ್ಯವನ್ನು ನೋಡಿ ಶಬ್ದವೆತ್ತಿ, ನೀವು ಯುದ್ಧಕ್ಕಾಗಿ ನಿಲ್ಲುವುದಾದರೂ ಏನು? ಎಲ್ಲಿ ಬಂದಿದ್ದೀರಾ? ಯುದ್ಧಕ್ಕೆ ಬಂದಿದ್ದೀರಾ?
ಯುದ್ಧಕ್ಕೋಸ್ಕರವಾಗಿ ನಿಂತಿರುವುದೇನು? ನಾನು ಒಬ್ಬ ಫಿಲಿಸ್ಟಿಯನಲ್ಲವೋ? ನೀವು ಸೌಲನ ಸೇವಕರಲ್ಲವೋ? ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಳ್ಳಿರಿ, ಅವನು ನನ್ನ ಬಳಿ ಬರಲಿ. ಅವನು ನನ್ನೊಂದಿಗೆ ಯುದ್ಧವನ್ನು ಮಾಡಲು, ನನ್ನನ್ನು ಕೊಲ್ಲಲು ಸಮರ್ಥನಾಗಿರುವುದಾದರೆ ನಾವು ನಿಮಗೆ ಕೆಲಸಗಾರರಾಗಿರುತ್ತೇವೆ. ನಾನು ಅವನನ್ನು ಜಯಿಸಿ ಅವನನ್ನು ಕೊಲ್ಲುವುದಾದರೆ ನೀವು ನಮಗೆ ಸೇವಕರಾಗಿದ್ದು ನಮ್ಮನ್ನು ಸೇವಿಸಬೇಕು ಎಂಬುದಾಗಿ ಹೇಳಿ, ಅನಂತರ ಆ ಫಿಲಿಸ್ಟಿಯನು, ನಾನು ಈ ದಿನ ಇಸ್ರಾಯೇಲ್ಯರ ಸೈನ್ಯಗಳನ್ನು ನಿಂದಿಸಿದೆನು. ನಾವು ಒಬ್ಬರೊಂದಿಗೆ ಒಬ್ಬರು ಯುದ್ಧ ಮಾಡುವುದಕ್ಕೆ ಒಬ್ಬರನ್ನು ಬಿಡಿರಿ ಎಂಬುದಾಗಿ ಹೇಳುತ್ತಾ ಬರ್ತಿದ್ದ. ಸೌಲನು, ಇಸ್ರಾಯೇಲ್ಯರೆಲ್ಲರೂ ಆ ಫಿಲಿಸ್ಟಿಯನ ಮಾತುಗಳನ್ನು ಕೇಳಿ ಕಳವಳದಿಂದ ಬಹಳ ಭಯಪಟ್ಟರು. ಕರ್ತನಿಂದ ಬಲಪಡಿಸಲ್ಪಟ್ಟಂಥ ಮನುಷ್ಯ, ಕರ್ತನಿಂದ ಅಭಿಷೇಕಿಸಲ್ಪಟ್ಟಂಥ ಒಬ್ಬ ಮನುಷ್ಯ ಅವೆಲ್ಲವನ್ನ ಮರೆತು ಎಲ್ಲವನ್ನ ಕಳಕೊಂಡು ಒಂದು ಸುನ್ನತಿ ಇಲ್ಲದಿರುವಂತಹ ಫಿಲಿಸ್ಟಿಯನ ಮಾತನ್ನು ಕೇಳಿ ಗೂಡಾರಗಳ ಒಳಗೆ ಅವನು ಒಳಗಿರುವುದನ್ನು ನೋಡ್ತೀವಿ. ಉಳಿದಿರುವ ವೀರರನ್ನು ಬಿಡಿ, ಅವರೆಲ್ಲ ಯುದ್ಧ ಮಾಡುವುದಕ್ಕೆ ಬಂದಂತಹ ಸೈನ್ಯದವರು. ಆದರೆ ಸೌಲನು ಅಭಿಷೇಕ ಮಾಡಲ್ಪಟ್ಟವನು, ಕರ್ತನಿಂದ ಪ್ರತ್ಯೇಕವಾಗಿ ಹೇಳಲ್ಪಟ್ಟು ಸಮುವೇಲನಿಂದ ಅಭಿಷೇಕಿಸಲ್ಪಟ್ಟು ಅರಸನ ಪಟ್ಟಕ್ಕೆ ಬಂದವನು. ಆಗ ಕರ್ತನ ಬಲ ಅವರ ಮೇಲಿತ್ತು. ಆ ರೀತಿ ಇದ್ದಂಥ ಮನುಷ್ಯನು ಬಲ ಕಳಕೊಂಡವನಾಗಿ, ಬಲ ಕುಗ್ಗಿ ಹೋಗಿ, ಕೈ ಮುಚ್ಚಿಕೊಂಡವನಾಗಿ, ಅವನು ಶಬ್ದ ಧ್ವನಿ ಎತ್ತಿದ ಕೂಡಲೇ ಎಲ್ಲರೂ ಒಳಗೆ ಅವಿತುಕೊಳ್ಳುವ ರೀತಿಯಲ್ಲಿ ಇವರು ಕೂಡ ಗುಡಾರದ ಒಳಗೆ ಬಚ್ಚಿಟ್ಟುಕೊಂಡಂತಹ ದೃಶ್ಯಾವಳಿಯನ್ನು ನೋಡ್ತೀವಲ್ಲಿ. ಕಾರಣವೇನೆಂಬುದಾಗಿ ನೋಡುವುದಾದರೆ, ಯಾವಾಗಲೂ ದೇವರ ಮಕ್ಕಳು ನಿಮ್ಮನ್ನು ಎಣಿಸಲ್ಪಡುವುದಕ್ಕೆ ಅಧಿಕವಾಗಿ ಎಣಿಸಲ್ಪಡಬಾರದು. ಹಲವು ಸಂದರ್ಭಗಳಲ್ಲಿ ನಾವು ಎಣಿಸಲ್ಪಡಬೇಕಾಗಿರುವಂಥ ಕಾರ್ಯಕ್ಕಿಂತ ಅಧಿಕವಾಗಿ ಎಣಿಸುತ್ತೇವೆ. ಅದು ನಾವು ಬಿಡುವುದಕ್ಕೆ ಮೊದಲ ಹೆಜ್ಜೆಯಾಗಿದೆ. ಕೆಲವೊಂದು ಸೇವಕರು ಇವೆಲ್ಲ ಮಾತಾಡೋಕ್ಕೆ ಆರಂಭಿಸಿದ್ದಾರೆ. ಕೆಲವರ ಮಾತುಗಳು ನಮಗೆ ಆಶ್ಚರ್ಯವನ್ನು ಕೊಡುತ್ತದೆ. ಅವರು ತಮ್ಮನ್ನು ದೇವರಿಗೆ ಸಮವಾಗಿ ಮಾತಾಡ್ತಾರೆ. ದೇವರಿಗೆ ಸಮವಾಗಿ ಮಾತಾಡಿ ನನ್ನ ಹೆಸರನ್ನು ಹೇಳಿ ಪರಲೋಕದಲ್ಲಿ ಎಲ್ಲ ಸಿಗುತ್ತೆ, ನನ್ನ ಬಳಿ ಬನ್ನಿ, ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೀನಿ, ಆ ರೀತಿಯೆಲ್ಲ ಹೇಳುವುದನ್ನು ನೋಡ್ತೀವಿ. ಅದು ಬಹಳ ಒಂದು ಹಾಸ್ಯಾಸ್ಪದವಾಗಿದೆ. ಇನ್ನು ಕೆಲವರನ್ನು ನೋಡುವುದಾದರೆ ದೇವರಿಗೆ ತಾವು ಬಹಳ ಹತ್ತಿರವಾದವರು. ಪರಲೋಕದಲ್ಲಿ ನಮ್ಮನ್ನು ಕೇಳಿದ ದೇವರು ಏನು ಮಾಡುವುದಿಲ್ಲ. ಅಲ್ಲಿ ಇರುವಂತಹ ಎಲ್ಲ ತೀರ್ಮಾನಗಳು ದೇವದೂತರಿಗೆ ಸಂಬಳವನ್ನು ಕೊಡುವುದು ಕೂಡ ನನ್ನನ್ನು ಕರೆದು ನಾನು ರುಜು ಹಾಕಿದ ಮೇಲೆ ಸಂಬಳವನ್ನು ಕೊಡ್ತಾರೆ ಎಂಬುದಾಗಿ ಮಾತಾಡೋರು ಕೂಡ ಇದ್ದಾರೆ. ಇನ್ನು ಕೆಲವರು ಹೇಳುತ್ತಾರೆ, ನೀವು ಖಂಡಿತವಾಗಿ ಪರಲೋಕಕ್ಕೆ ಹೋಗ್ತೀರಾ, ಹೋಗದಿದ್ದರೆ ನನ್ನ ಹೆಸರನ್ನು ಹೇಳ್ರಿ ಹೋಗ್ತೀರಾ ಅಂತ ಹೇಳ್ತಾರೆ. ಇವೆಲ್ಲವನ್ನು ನಾವು ನೋಡಬೇಕಾದರೆ ಯಾವುದೋ ಒಂಥರ ಮಾತಾಡುವಂತೆ ಇರುತ್ತದೆ. ಬಹಳ ಗಮನಿಸಿ ನೀವು ನೋಡುವುದಾದರೆ ಅವರು ತಮ್ಮನ್ನು ಎಣಿಸಿಕೊಳ್ಳುವುದಕ್ಕಿಂತ ಅಧಿಕವಾಗಿ ಎಣಿಸಿಕೊಳ್ಳುತ್ತಾರೆ. ತಮ್ಮನ್ನು ಭಾವಿಸುವುದಕ್ಕಿಂತ ಅಧಿಕವಾಗಿ ಎಂಬುದಾಗಿದೆ ನೋಡಿ. ಅದು ಬಹಳ ದೊಡ್ಡ ಪಾಪ ಮಾತ್ರವಲ್ಲ, ಅಪಾಯದಲ್ಲಿ ಸಿಲುಕಿಸುತ್ತದೆ. ಸೌಲನು ಆ ರೀತಿಯೇ ತನ್ನನ್ನು ಎಣಿಸುವುದಕ್ಕಿಂತ ಅಧಿಕವಾಗಿ ಎಣಿಸುತ್ತಾನೆ. ಕೆಲವರು ಮಾತಾಡಬೇಕಾದ್ರೆ ನಮಗೆ ಗೊತ್ತು, ಅದು ಕಾಮಿಡಿ ಥರ ಕಾಣಿಸುತ್ತೆ. ಇದು ಯಾವ ರೀತಿ ಜನಗಳು ಕೈ ತುಟ್ಟುತ್ತಾರೆ ಎಂಬುದಾಗಿ ಆಶ್ಚರ್ಯವಾಗಿರುತ್ತೆ. ಲಾಜಿಕೇ ಇಲ್ಲದೆ ಇರುತ್ತೆ. ಒಂದು ದೇಶವನ್ನು ಪ್ರತ್ಯೇಕಿಸಿ ಆ ದೇಶದ ಕುರಿತಾಗಿ ಯಾವ ತೀರ್ಮಾನ ಇಲ್ಲದಿದ್ದರೂ ನನ್ನನ್ನು ದಾಟಿ ದೇವರು ಏನು ಮಾಡುವುದಿಲ್ಲ, ನಾನು ಹೋಗಬೇಕು, ರುಜು ಆಗಬೇಕು ಎಂಬುದಾಗಿ ಬಹಿರಂಗವಾಗಿ ಕೆಲವರು ಮಾತಾಡೋದು ನೋಡ್ತೀವಿ. ಅವರು ಎಣಿಸಲ್ಪಡುವುದಕ್ಕಿಂತ ಅಧಿಕವಾಗಿ ತಮ್ಮನ್ನು ಎಣಿಸಿಕೊಳ್ಳುತ್ತಾರೆ. ದಾವೀದನು ಎಷ್ಟೋ ದೊಡ್ಡ ವ್ಯಕ್ತಿ, ಆದರೆ ಅವರು ಹೇಳುತ್ತಾರೆ, ನಾನು ಚಿಕ್ಕವನು, ಕಸುವು ಧೂಳಾಗಿರುವವನು ಎಂಬುದಾಗಿ ಹೇಳ್ತಾರೆ. ಅಲ್ಪನನ್ನ ಧೂಳಿನಿಂದ ಎತ್ತಿದರು ಎಂಬುದಾಗಿ ಹೇಳ್ತಾರೆ. ನಾನೊಬ್ಬ ಸಾಧಾರಣವಾಗಿರುವವಳು, ನನ್ನನ್ನು ಹುಡುಕಿಕೊಂಡು ಬಂದರ ಎಂಬುದಾಗಿ ದಾವೀದನು ಕೇಳುವುದನ್ನು ನೋಡ್ತೀವಿ ನಾವು. ಆದರೆ ಕೆಲವರನ್ನ ನೋಡಿ, ಅವರಿಗಿರುವಂತಹ ಸ್ವಲ್ಪ ಬೈಬಲ್ ಗೊತ್ತಿರುತ್ತಷ್ಟೇ, ತಕ್ಷಣ ತಮ್ಮನ್ನು ಅಧಿಕವಾಗಿ ಎಣಿಸಿಕೊಳ್ಳುವಂಥದ್ದು. ಸೌಲನ ಪಾಪ ಅದುವೇ. ಬಲವಿಲ್ಲದೆ ಹೋಗಿ ಕೈ ಕಟ್ಟಲ್ಪಟ್ಟದಕ್ಕೆ ಕಾರಣ ಅದುವೇ. ನೋಡಿ, 1 ಸಮುವೇಲನ ಪುಸ್ತಕ 10ನೇ ಅಧ್ಯಾಯ 10ನೇ ವಾಕ್ಯ. ಸಮುವೇಲನು ಸೌಲನನ್ನು ಕರೆದು ಅಭಿಷೇಕ ಮಾಡಿದಾಗ, ಕರ್ತನು ನಿನ್ನನ್ನು ಇಸ್ರಾಯೇಲ್ಯರಿಗೆ ಅರಸನಾಗಿ ಇಟ್ಟಿದ್ದಾರೆ ಎಂಬುದಾಗಿ ಅಭಿಷೇಕ ಮಾಡಿದ. ರಾಜನೇ. ಆದರೆ ಅವರು ಎಲ್ಲ ಅಧಿಕಾರವು ತನಗಿರುವ ರೀತಿಯಲ್ಲಿ ಅಂದುಕೊಂಡು ತನ್ನನ್ನು ಒಬ್ಬ ಪ್ರವಾದಿಯಂತೆಯೂ ಸಮುವೇಲನಿಗೆ ಸಮವಾಗಿಯೂ ಒಬ್ಬ ಯಾಜಕನ ಹಾಗೆ ತನ್ನನ್ನು ಭಾವಿಸಿಕೊಂಡ. ಈ ಅಭಿಷೇಕ ಮಾಡಿದಂಥ ಸಮುವೇಲ ಇದ್ದಾರೆ ನೋಡಿ, ಅವರಿಗೆ ಸಮವಾದರು ಈಗ ಇವರು. ಅವರೇನು ದೊಡ್ಡ ವ್ಯಕ್ತಿ, ನಾವೇನು ದೊಡ್ಡ ಯುದ್ಧ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನನ್ನ ಮೇಲೆ ಕೂಡ ಅದೇ ಅಭಿಷೇಕ ತಾನೇ ಇತ್ತು,
ನಾನು ಕೂಡ ಅದೇ ಸ್ಥಳದಲ್ಲಿ ಬಹಳ ಪ್ರವಾದನೆ ಹೇಳಿದ್ದೇನೆ ಎಂಬುದಾಗಿ ಮಾರ್ಪಡ್ತಾರೆ. ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಯೋಚಿಸಿ ನೋಡಬೇಕು. ದೇವರು ನಿಮ್ಮನ್ನು ಯಾವ ಕರುವಿಕೆಯಲ್ಲಿ ಕರೆದರೂ ಅದುವೇ ನೀವು. ಎಣಿಸಲ್ಪಡುವುದಕ್ಕಿಂತ ಮಿಗಿಲಾಗಿ ಎಣಿಸಲು ಆರಂಭಿಸಿದ. 1 ಸಮುವೇಲ 10:10 ಹೇಳುತ್ತದೆ, ಜನಗಳು ಸೌಲನು ಪ್ರವಾದನೆ ನುಡಿದ ಕೂಡಲೇ ಅದನ್ನು ನೋಡಿ ಜನಗಳು ಏನು ಹೇಳಿದರು ಅಂದರೆ, ಸೌಲನು ಪ್ರವಾದಿಗಳಲ್ಲಿ ಒಬ್ಬನೋ ಎಂಬುದಾಗಿ ಆಶ್ಚರ್ಯಪಟ್ಟರು. ಜನಗಳು ಹೇಳಿದಂತಹ ಮಾತಿಗೆ ಇವನು ಕಿವಿಗೊಟ್ಟ. ಅದೇ ಮುಖ್ಯ. 10ನೇ ವಾಕ್ಯ ಹೇಳುತ್ತದೆ, ಅವರು ಆ ಬೆಟ್ಟಕ್ಕೆ ಬಂದಾಗ ಈಗೋ ಪ್ರವಾದಿಗಳ ಒಂದು ಗುಂಪು ಅವನಿಗೆ ಎದುರಾಗಿ ಬಂದಿತು. ಯಾರಿಗೆ? ಸೌಲನಿಗೆ ಎದುರಾಗಿ ಬಂದಿತು. ಆಗ ದೇವರ ಆತ್ಮನು ಅವನ ಮೇಲೆ ಇಳಿದಿದ್ದರಿಂದ ಅವನು ಅವರೊಂದಿಗೆ ಪ್ರವಾದನೆಯನ್ನು ನುಡಿದ. ಆಗ ಪ್ರವಾದನೆ ನುಡಿಯುವುದು ಎನ್ನುವುದು ಬೇರೆ, ಪ್ರವಾದಿ ಎಂಬುದಾಗಿ ಕರೆಯಲ್ಪಡುವುದೆನ್ನುವುದು ಬೇರೆ. ಇವನು ಪ್ರವಾದನೆ ನುಡಿದ. ಅದಕ್ಕಿಂತ ಮುಂಚಿತವಾಗಿ ಅವನನ್ನು ಅರಿತವರೆಲ್ಲರೂ ಅವನು ಪ್ರವಾದಿಗಳೊಂದಿಗೆ ಇದ್ದು ಪ್ರವಾದನೆ ನುಡಿಯುವುದನ್ನು ಕೇಳಿದಾಗ ಈ ಸೌಲನಿಗೆ ಏನಾಯಿತು? ಸೌಲನು ಪ್ರವಾದಿಗಳಲ್ಲಿ ಒಬ್ಬನೋ ಎಂಬುದಾಗಿ ಆ ಜನಗಳು ಒಬ್ಬರೊಂದಿಗೆ ಒಬ್ಬರು ಮಾತಾಡಿಕೊಂಡರು. ಇವರು ಬಹಳ ಆಗಾಗ ಮಾತಾಡ್ತಿರ್ಬೇಕಾದರೆ ಅದು ತನ್ನ ಕಿವಿಗಳಲ್ಲಿ ಸೇರಿತು. ಆಗ ಕರ್ತನು ಏನು ಹೇಳಿದರು ಎನ್ನುವುದನ್ನು ಮರೆತು ಜನಗಳ ಬಾಯಲ್ಲಿ ಬಂದಂತಹ ಮಾತನ್ನು ಹೃದಯದಲ್ಲಿ ಓದುವುದರಿಂದ ಅವರು ತಮ್ಮನ್ನು ಸಮುವೇಲನ ಪ್ರವಾದಿಗೆ ಸಮವಾಗಿ ಅಂದುಕೊಂಡನು. ಅದಕ್ಕಿಂತ ಅಧಿಕವಾಗಿ ಕೂಡ ಅಂದುಕೊಂಡ. ಸಮುವೇಲನ ಹಾಗೆ ನಾನು ಒಬ್ಬ ಪ್ರವಾದಿ, ಸಮುವೇಲನು ರಾಜ ಅಲ್ಲ, ನಾನು ಒಬ್ಬ ರಾಜ. ಹಾಗಾದರೆ ನಾನು ಒಬ್ಬ ರಾಜ ಹಾಗೂ ಪ್ರವಾದಿ, ಸಮುವೇಲ ಬರೀ ಪ್ರವಾದಿ ಎಂಬುದಾಗಿ ತನ್ನ ಮನದಲ್ಲಿ ಎಣಿಸುವುದಕ್ಕಿಂತ ಅಧಿಕವಾಗಿ ಎಣಿಸಿದ. ಇದುವೇ ಅವನು ಬೀಳುವುದಕ್ಕೆ ದೊಡ್ಡ ಕಾರಣವಾಗಿತ್ತು. ಅದನ್ನು ಸೌಲನು ಕೂಡ ನಂಬಿ ಸಮುವೇಲ್ ಪ್ರವಾದಿ ಮಾಡಬೇಕಾಗಿರುವ ಕೆಲಸವನ್ನು ಅವರು ಮಾಡಿದ್ದನ್ನು ನೋಡ್ತೀವಿ. 1 ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 8ರಿಂದ 12ರವರೆಗೂ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಸಮುವೇಲನು ಪ್ರತ್ಯೇಕ ಕಾಲಕ್ಕನುಸಾರವಾಗಿ 7 ದಿನಗಳವರೆಗೂ ಕಾದಿದ್ದನು. ಸಮುವೇಲನು ಗಿಲ್ಗಾಲಿಗೆ ಬರಲಿಲ್ಲ. ಜನಗಳು ಸೌಲನನ್ನು ಬಿಟ್ಟು ಚದರಿ ಹೋದರು. ಒಂದು ದೊಡ್ಡ ಸರ್ವಾಂಗ ಹೋಮವನ್ನು ಮಾಡುವುದಕ್ಕೆ ಬಲಿಪೀಠಗಳನ್ನು, ವೇದಿಕೆಗಳನ್ನು ಸಿದ್ಧ ಮಾಡಿ ಎಲ್ಲರೂ ಕಾದಿದ್ದಾರೆ. ಸಮುವೇಲ ಹೇಳಿದ್ರು, ನಾನು 7ನೇ ದಿವಸ ಬರ್ತೀನಿ ಎಂಬುದಾಗಿ. ಸ್ವಲ್ಪ ಹೊತ್ತು ಕಾದು ನೋಡಿದ್ರು, ಸಮುವೇಲನು ಬರಲಿಲ್ಲ. ಈಗಿರುವ ಕಾಲದ ಹಾಗೆ ಇತ್ತಾ? ಅವರು ನಡೆದು ಪ್ರಯಾಣ ಮಾಡಿ ಬರಬೇಕು. ಒಡನೆ ಜನಗಳು ಸ್ವಲ್ಪ ಚದುರುವುದಕ್ಕೆ, ಅಲ್ಲಿವರೆಗೂ ನಿಂತವರು ಚದುರುವುದಕ್ಕೆ ಮುಂದಾದರು. ಆಗ ಸೌಲನು ಸರ್ವಾಂಗ ಹೋಮವನ್ನು, ಸಮಾಧಾನ ಯಜ್ಞಗಳನ್ನು ನನ್ನ ಬಳಿಗೆ ತಂದಿರಿ ಎಂಬುದಾಗಿ ಹೇಳಿ ಸರ್ವಾಂಗ ಹೋಮವನ್ನು ತಾನೇ ಸಲ್ಲಿಸಿದ. ಏನಯ್ಯ, ಬಲಿ ಸಲ್ಲಿಸಬೇಕು ತಾನೇ? ನಾನೇ ಸಲ್ಲಿಸುತ್ತೇನೆ, ನಾನು ಪ್ರವಾದಿಗಳಲ್ಲಿ ಒಬ್ಬನೇ ಎನ್ನುವಂಥದ್ದು ಅವನ ಜೊತೆಯಲ್ಲಿಯೇ ಇದೆ. ಇಲ್ಲಾಂದರೆ ಯಾರೂ ಅದನ್ನು ಮುಟ್ಟುವುದಿಲ್ಲ. ಅವನು ಸರ್ವಾಂಗ ಹೋಮವನ್ನು ಇಟ್ಟು ಮುಗಿಸಬೇಕಾದ್ರೆ ಈಗೋ ಸಮುವೇಲನು ಬಂದ. ಬಲಿ ಇಟ್ಟು ಇವಾಗ್ತಾನೆ ಮುಗಿಸ್ತಾನೆ, ಸಮುವೇಲ ಕರೆಕ್ಟಾಗಿ ಬರ್ತಾನೆ. ಒಂದು ಅರ್ಧ ಗಂಟೆ ಕಾದಿದ್ರೆ ಸಮುವೇಲ ಬರ್ತಾ ಇದ್ದ. ಅವನನ್ನು ಸಂಧಿಸಿ ವಂದನೆ ಮಾಡುವುದಕ್ಕೆ ಸೌಲನವನಿಗೆ ಎದುರಾಗಿ ಹೋದನು. ಅಯ್ಯ, ಬನ್ನಿ ಬನ್ನಿ ಎಂಬುದಾಗಿ ಅವನು ಹೋದ. ತಕ್ಷಣ ಅವರು ಕೇಳುವುದನ್ನು ನೋಡಿ, ನೀನು ಮಾಡಿದ್ದಾದರೂ ಏನು ಎಂಬುದಾಗಿ ಸಮುವೇಲ ಕೇಳಿದ್ದಕ್ಕೆ ಸೌಲನು ಜನಗಳೆಲ್ಲರೂ ನನ್ನನ್ನು ಬಿಟ್ಟು ಚದರಿ ಹೋಗುವುದನ್ನು, ಪ್ರತ್ಯೇಕ ದಿನದ ಯೋಜನೆಯಲ್ಲಿ ನೀವು ಬರದೇ ಇರುವುದನ್ನು, ಫಿಲಿಷ್ಟಿಯರು ಅಲ್ಲಿ ಕೂಡಿ ಬಂದಿರುವುದನ್ನು ನಾನು ಕಂಡದರಿಂದ ಗಿಲ್ಗಾಲಿನಲ್ಲಿ ಫಿಲಿಷ್ಟಿಯರು ನನಗೆ ವಿರುದ್ಧವಾಗಿ ಬಂದು ಬಿಡುತ್ತಾರೆ ಎಂಬುದಾಗಿ ಭಯಪಟ್ಟು ನಾನು ಕರ್ತನ ಸಮ್ಮುಖವನ್ನು ನೋಡಿ ವಿಜ್ಞಾಪನೆ ಮಾಡಲಿಲ್ಲ ಎಂಬುದಾಗಿ ಎಣಿಸಿ ನಾನು ಸರ್ವಾಂಗ ಹೋಮವನ್ನು ಸಲ್ಲಿಸಿದೆ. ನೀವು ಬರುವುದಕ್ಕೆ ತಡವಾಯಿತು. ಅಲ್ಲಿ ಸೈನ್ಯವು ಕಾದಿದೆ, ಶತ್ರುಗಳು ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ, ಜನಗಳು ಸ್ವಲ್ಪ ಸ್ವಲ್ಪವಾಗಿ ಚದುರುತ್ತಾ ಇದ್ದಾರೆ. ಆಗ ಏನು ಮಾಡುವುದು ಎಂಬುದಾಗಿ ನಾನು ಭಾವಿಸಿ ನಾನೇ ಅಲ್ಲಿ ಮುಂದೆ ಹೋಗಿ ಸರ್ವಾಂಗ ಹೋಮವನ್ನು ಸಮರ್ಪಿಸಿದೆ ಎಂದು ಹೇಳಿದರು. ಅದುವೇ ಅವರ ಬೀಳುವಿಕೆ. 2ನೇ ಕಾರಣ ನೋಡಿ, ಅವಿಧೇಯತ್ವ. ಕರ್ತನು ಹೇಳಿದ್ದರು, ನೀನು ಜಯಿಸಿದ ಈ ದೇಶದಲ್ಲಿ ಯಾವ ಒಂದು ವಸ್ತುವನ್ನು ಎಲ್ಲವನ್ನು ಸಂಹರಿಸಬೇಕು, ಜೀವಿರುವ ಎಲ್ಲವನ್ನು ಸಂಹರಿಸಬೇಕು. ಅದು ಕುರಿ ದನವಾಗಿದ್ದರೂ ಸರಿ, ಏನೂ ನಿನ್ನ ಕಣ್ಣು ತಪ್ಪಲು ಬಿಡಬಾರದು ಎಂಬುದಾಗಿ ದೇವರು ಮಾತಾಡಿದರು. ಆದರೆ ಸೌಲನು ಅದನ್ನು ಕೇಳದೆ 1 ಸಮುವೇಲ 15ನೇ ಅಧ್ಯಾಯವು ಹೇಳುತ್ತದೆ, ಅವನು ಆ ಒಂದು ಕಾರ್ಯವನ್ನು ಆ ದೇಶದಲ್ಲಿರುವಂತಹ ಕುರಿದನಗಳಲ್ಲಿ ಒಳ್ಳೆ ಕೊಬ್ಬಿದ ದನಕುರಿಗಳನ್ನು ಮಾತ್ರ ಪ್ರತ್ಯೇಕವಾಗಿ ತಂದು ಹಿಂದೆ ಬಚ್ಚಿಟ್ಟಿದ್ದ ಸಮುವೇಲನ ಕಣ್ಣಿಗೆ ಕಾಣಬಾರ್ದು ಅಂತ ನೋಡಿ. 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 13ನೇ ವಾಕ್ಯದಿಂದ,
ಸೌಲನು ಅವನನ್ನು ಕಂಡು, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದೆನು ಅಂದನು. ಸಮುವೇಲನು ಸೌಲನ ಬಳಿ ಹೋದಾಗ, ನೀವು ನಿಮ್ಮ ಮೂಲಕವಾಗಿ ದೇವರೇನೆಲ್ಲ ಮಾತಾಡಿದ್ರೋ ಅವೆಲ್ಲವನ್ನ ನಾನು ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ ಹೆಮ್ಮೆಯಿಂದ ಹೇಳಿದ. ಅದಕ್ಕೆ ಸಮುವೇಲನು, ನಾನು ಹೇಳಿದ್ದೆಲ್ಲ ಮಾಡಿರುವುದಾದರೆ, ನನ್ನ ಮೂಲಕವಾಗಿ ದೇವರು ಹೇಳಿದ್ದನ್ನು ಮಾಡಿರುವುದಾದರೆ, ನನ್ನ ಕಿವಿಗಳಲ್ಲಿ ಬೀಳುವಂತಹ ಕುರಿಗಳ ಶಬ್ದವು, ದನಗಳ ಶಬ್ದವು ಏನು ಅಂತ ಕೇಳಿದರು. ಹಿಂದೆ ಬಚ್ಚಿಟ್ಟಿದೆಯಲ್ಲ, ಶಬ್ದ ಆಗ್ತಿದೆಯಲ್ಲ, ಅದೇನು ಅಂತ ಕೇಳಿದರು. ಅದಕ್ಕೆ ಸೌಲನು, ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಲೇಕ್ಯರ ಕುರಿದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದೆ. ನೋಡಿದ್ರ, ತಾನು ಮಾಡಿದಂತಹ ಪಾಪಕ್ಕೆ ಅವರನ್ನು ಒಳಗೆ ಎಳೆಯುತ್ತಾ ಇದ್ದಾನೆ. ನಿನ್ನ ದೇವರಾದ ಯೆಹೋವನಿಗೋಸ್ಕರ ಬಲಿ ಸಮರ್ಪಣೆ ಮಾಡುವುದಕ್ಕೋಸ್ಕರವಾಗಿ ತಂದಿದ್ದಾರೆ, ಉಳಿದವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ. ತಂದಿದ್ದು ನನಗಲ್ಲ, ನಿಮಗಾಗಿ ನೀವು ಬಲಿ ಸಮರ್ಪಣೆ ಮಾಡುವುದಕ್ಕೆ, ದೇವರಿಗೆ ಕೊಡುವುದಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದರು. ಆಗ ಸಮುವೇಲನು ಅವನಿಗೆ, ಅದಿರಲಿ, ಯೆಹೋವನು ಕಳೆದ ರಾತ್ರಿಯಲ್ಲಿ ನನಗೆ ಹೇಳಿದ್ದನ್ನು ತಿಳಿಸುತ್ತೇನೆ ಕೇಳು ಎನ್ನಲು, ಅವನು, ನೋಡಿ ಈ ಕಾರ್ಯ ಹಿಂದೆ ಬರುತ್ತೆ, ಮುಂದೆ ಓದಿ ನೋಡಿ. ಅವಿಧೇಯತ್ವ ಉಳ್ಳವರು ಬಲಹೀನ ಹೊಂದುತ್ತಾರೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿರಿ. ದೇವರ ಕಾರ್ಯದಲ್ಲಿ ಅವಿಧೇಯತ್ವ. ಈ ಸ್ಥಳದಲ್ಲಿ ನೋಡಿ ಅವನ ತಪ್ಪುಗಳನ್ನು ಸಮುವೇಲನು ಬೆಟ್ಟು ಮಾಡಿ ತೋರಿಸುತ್ತಾರೆ. ತಕ್ಷಣ ಏನು ಮಾಡಬೇಕಾಗಿತ್ತು? ಇಲ್ಲೇ ನಾವು ಸಾಯಿಸುತ್ತೇವೆ ಎಂಬುದಾಗಿ ಹೇಳಬೇಕಾಗಿತ್ತು. ಸಮುವೇಲನು ಮಾತಾಡ್ತಾ ಇವನು ಪ್ರತ್ಯುತ್ತರ ಕೊಡ್ತಾನೇ ಇದ್ದ. ದೇವರ ಬಳಿ ನಾನು ಕಲಿತಂತಹ ಒಂದು ಕಾರ್ಯ ಅದುವೇ. ದೇವರ ಬಳಿ ಮಾತ್ರ ಪ್ರತ್ಯುತ್ತರ ಮಾತಾಡ್ತಾನೆ ಇರಬಾರ್ದು. ನೀವು ಮಾಡಿದಂತಹ ಒಂದು ಕಾರ್ಯಕ್ಕೆ ಕಾರಣದ ಕಾರ್ಯಗಳನ್ನು ಅಥವಾ ಇದು ಹೀಗೆ ಹಾಗೆ ಎಂಬುದಾಗಿ ಅರ್ಥವನ್ನು ಮಾತ್ರ ಹೇಳ್ತಿರಬಾರ್ದು. ನನ್ನ 43 ವರ್ಷದ ಸೇವೆಯ ಅನುಭವದಲ್ಲಿ ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದು ಅದುವೇ. ದೇವರ ಬಳಿ ಮಾತ್ರ ಪ್ರತ್ಯುತ್ತರ ಕೊಡಬಾರ್ದು. ದೇವರು ಹೇಳಿದರೆ ಸರಿ ಅಂತ ಹೇಳಬೇಕು. ಹಾಗಾಗಿ ಇಲ್ಲಿ ದೇವರ ಮಾತುಗಳು ಹೇಳುವಂತಹ ದೇವರ ಮನುಷ್ಯ, ನೀನು ಮಾಡಿದ್ದು ಪಾಪ ಎಂಬುದಾಗಿ ಹೇಳುತ್ತಾರೆ. ಇವರು ನೋಡಿ ಪ್ರತ್ಯುತ್ತರವಾಗಿ ವಾದ ಮಾಡ್ತಾ ಇದ್ದಾರೆ. ಇಲ್ಲ, ನಾವ್ಯಾಕೆ ತಪ್ಪಿಸಿದ್ವಿ? ಇದೆಲ್ಲ ದೇವರಿಗೋಸ್ಕರವಾಗಿ ಯಜ್ಞ ಸಮರ್ಪಿಸುವುದಕ್ಕೆ ದೇವರು ಕೇಳೋರು ನಿನ್ನ ಬಳಿ, ನಿನ್ನ ಬಳಿ ಕೊಡುವುದಕ್ಕೋಸ್ಕರವಾಗಿ ನಾನು ಕೇಳಿದೆ ನಿನ್ನ ಬಳಿಯಲ್ಲಿ. ಹಾಗಾಗಿ ಈ ರೀತಿ ಮಾತಾಡ್ತಾ ಇದ್ದಂತಹ ಕಾರಣದಿಂದ ಅದರ ನಂತರ ನೋಡಿ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಎಂಬುದಾಗಿ ಅವರಿಗೆ ಹೇಳಲ್ಪಟ್ಟು, ನೀನು ನಿನ್ನ ರಾಜ್ಯ ಭಾರದಿಂದ ತಳ್ಳಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅವಿಧೇಯತ್ವ ಉಳ್ಳವರು, ಈ ಅವಿಧೇಯತ್ವ, ಈ ಒಂದು ಕಾರ್ಯ, ಇವೆಲ್ಲವೂ ಸೇರಿಯೇ ಒಬ್ಬ ಫಿಲಿಷ್ಟಿಯನ ಮುಂದೆ ಬಲವಿಲ್ಲದೆ ಹೋದವನಂತೆ ಸೌಲನನ್ನು ಮಾರ್ಪಡಿಸಿತು. ಅನಂತರ ಹೇಳಿದ ಹಾಗೆ ತನಗೆ ತಾನೇ ಜಯಸ್ತಂಭವನ್ನು ಸ್ಥಾಪಿಸಿಕೊಂಡ. 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 12ನೇ ವಾಕ್ಯ. ಅವನು ಬೆಳಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ, ಸೌಲನು ಕರ್ಮೇಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿದ್ದಾನೆ ಎಂಬುದಾಗಿ ಅವನಿಗೆ ಹೇಳಲ್ಪಟ್ಟಿತು. ಅವರೇ ತಮಗೋಸ್ಕರ ತಾವೇ ಅದನ್ನು ಕಟ್ಟಿಕೊಂಡರು. ಈ ಪಕ್ಕದಲ್ಲಿರುವವರು ಸುಮ್ಮನೆ ಇರುವುದಿಲ್ಲ. ಪಕ್ಕದಲ್ಲಿರುವವರು ಏನು ಮಾಡಿರ್ತಾರೆ? ಅಯ್ಯ, ನಾವು ಇಷ್ಟು ದೊಡ್ಡ ಜಯವನ್ನು ಹೊಂದಿದ್ದೇವೆ, ಎಷ್ಟು ದೊಡ್ಡ ಕಾರ್ಯವನ್ನು ಪಡೆದಿದ್ದೇವೆ, ಬನ್ನಿ ನಾವು ಅದನ್ನು ಕೊಂಡೋಣ ಎಂಬುದಾಗಿ. ನನ್ನೊಂದಿಗೆ ಸೇವೆಯಲ್ಲಿ ಹಳೆ ದಿನಗಳಲ್ಲಿ ಹಿಂಬಾಲಿಸಿದ ಕೆಲವರು ಈಗಿರುವವರಲ್ಲ. ಹಳೆಯ ದಿನಗಳಲ್ಲೇ ಇದ್ದಂಥ ಕೆಲವರು ಇನ್ನೂ ನನ್ನ ಸಂಪರ್ಕದಲ್ಲಿದ್ದಾರೆ. ಒಮ್ಮೆ ಕೆಲವು ವರ್ಷಗಳ ಹಿಂದೆ ನನಗೆ ಒಂದು ಇಮೇಲ್ ಕಳುಹಿಸಿ, ನೀವು ಸೇವೆಗೆ ಬಂದು 40 ವರ್ಷ ತುಂಬಲ್ಪಟ್ಟಿದೆ, ಅದನ್ನು ಒಂದು ಫಂಕ್ಷನ್ ಥರ ಯಾಕೆ ನಾವು ಸೆಲೆಬ್ರೇಟ್ ಮಾಡಬಾರ್ದು ಅಂತ ಕೇಳಿದರು. ಬಹಳ ಸೇವಕರು ಅದೆಲ್ಲ ಆ ರೀತಿ ಫಂಕ್ಷನ್ ಆಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಅಂತ ಹೇಳಿದರು. ನಾನು ಸ್ವಲ್ಪ ಭಯಪಟ್ಟೆ, ಹೇಗೆ ಒಂದು ವೇಳೆ ಕೇಳಿದೆ ಅಂದರೂ ಮಾಡಿಬಿಡ್ತಾರೆ ಎಂಬುದಾಗಿ. ಕಾರಣವೇನೆಂದರೆ, ಸೇವೆ ಮಾಡುವಂತಹ ನಾವು ಅಪ್ರಯೋಜನವಾಗಿರುವಂಥ ಮನುಷ್ಯರು. ನಮ್ಮ ಕರ್ತವ್ಯವನ್ನು ಮಾತ್ರ ನೆರವೇರಿಸಿದ್ದೇವೆಂಬುದಾಗಿ ಹೇಳುವುದಕ್ಕೆ ಮಾತ್ರ ನಾವು ಕರೆಯಲ್ಪಟ್ಟಿದ್ದೇವೆ. ಪೋಸ್ಟರ್ ಹಾಕಿ ನಮಗೊಂದು ಶಾಲೋತ್ಸಿ 40 ವರ್ಷ ಸಾಧನೆ ಮಾಡಿದ್ರು ಅಂದರೆ, ಒಂದು ವೇಳೆ ಸಾಧಿಸಿದವರು ಕೊಂಡಾಡ್ಬೋದು. ನಾನು ನನ್ನನ್ನು ತಿರುಗಿ ನೋಡಬೇಕಾದ್ರೆ, ನಾನು ಕರ್ತನಿಗೋಸ್ಕರವಾಗಿ ಸಾಧಿಸಿದ್ದೆ, ಏನಾದರೂ ಮಾಡಿದೆ ಅಂದರೆ ಆ ಥರ ಏನೂ ಇಲ್ಲ. ಹಾಗಾದರೆ ಏನನ್ನಿಟ್ಟು ಕೊಂಡಾಡಕ್ಕೆ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾನು ಯೋಚನೆ ಮಾಡ್ತಿದ್ದೆ. ಈಗ ಪಕ್ಕದಲ್ಲಿರುವವರು ಹೇಳಬೇಕಾದರೆ, ತಮಗೆ ತಾವೇ ಒಂದು ಜಯಸ್ತಂಭವನ್ನು ಸ್ಥಾಪಿಸಿದ, ಜ್ಞಾಪಕ ಸ್ತಂಭವನ್ನು ಸ್ಥಾಪಿಸಿ ತನ್ನನ್ನು ಹೆಚ್ಚಿಸಿಕೊಂಡವನಾದ. ಈ ರೀತಿ ಗರ್ವದಿಂದ ತಳ್ಳಲ್ಪಟ್ಟಾಗ ಹೆಮ್ಮೆಯಿಂದ ಬಲಹೀನ ಹೊಂದುತ್ತೇವೆ. ನೆಬೂಕದ್ನೆಚ್ಚರನು ಹಾಗೆಯೇ ಎಲ್ಲವನ್ನ ಕಟ್ಟಿ ಮುಗಿಸಿ ಅರಮನೆಯ ಮೇಲಂತಸ್ತಿನಲ್ಲಿ ನಿಂತು ನೋಡಿದರು. ಇದು ನನ್ನ ಹೆಸರಿಗೋಸ್ಕರವಾಗಿ ನಾನು ಕಟ್ಟಿದಂತಹ ಮಹಾ ಬಾಬಿಲೋನ್ ಎಂಬುದಾಗಿ ಹೇಳಿದ. ಮರುಕ್ಷಣವೇ ಅವನು ತಳ್ಳಲ್ಪಟ್ಟು ಅಡವೆಯಲ್ಲಿ ತಿರುಗುವಂಥ ಒಂದು ಹುಚ್ಚನ ಹಾಗೆ ಮಾರ್ಪಟ್ಟ.
ದಾನಿಯೇಲ 5ನೇ ಅಧ್ಯಾಯ 18 ಅಲ್ಲಿಂದ ಕೆಲವೊಂದು ವಾಕ್ಯವು ಹೇಳುತ್ತದೆ. ಅರಸನೇ, ಉನ್ನತವಾಗಿರುವ ದೇವರು ನಿಮ್ಮ ತಂದೆಯಾಗಿರುವಂತಹ ನೆಬೂಕದ್ನೆಚ್ಚರನಿಗೆ ರಾಜ್ಯವನ್ನು, ಮಹತ್ವವನ್ನು, ಘನವನ್ನು, ಮಹಿಮೆಯನ್ನು ಕೊಟ್ಟೆ. ಅವರಿಗೆ ಕೊಡಲ್ಪಟ್ಟಂತಹ ಮಹತ್ವದಿಂದ ಸಕಲ ಜನಗಳು, ಜನಾಂಗದವರು, ಭಾಷೆಯವರು ಅವರ ಮುಂಭಾಗದಲ್ಲಿ ನಡುಗುತ್ತಾ ಭಯಪಟ್ಟಿದ್ದರು. ಅವನು ತನಗೆ ಇಷ್ಟವಾದವರನ್ನು ಕೊಂದಾಕುವನು, ತನಗೆ ಇಷ್ಟವಿಲ್ಲದವರನ್ನು ಬಾಕಿ ಉಳಿಸುವನು, ತನಗೆ ಇಷ್ಟವಾದವರನ್ನು ಮೇಲೆತ್ತುವನು, ತನಗೆ ಇಷ್ಟವಾದವರನ್ನು ತಗ್ಗಿಸುವನು. ಆದರೆ ಅವನ ಹೃದಯ ಹೆಮ್ಮೆಯಿಂದ ತುಂಬಿ ಅವನ ಆತ್ಮ ಗರ್ವದಿಂದ ಕಾಠಿಣ್ಯವಾದಾಗ ಅವನು ತನ್ನ ಸಿಂಹಾಸನದಿಂದ ತಳ್ಳಲ್ಪಟ್ಟ. ಅವನ ಮಹಿಮೆ ಅವನನ್ನು ಬಿಟ್ಟು ಗತಿಸಿ ಹೋಯಿತು. ಅವನು ಮನುಷ್ಯರಲ್ಲಿ ತಳ್ಳಲ್ಪಟ್ಟವನಾದ. ಅವನ ಹೃದಯ ಮೃಗಗಳೊಂದಿಗೆ ಇರುವಂತಹ ಹೃದಯವಾಗಿ ಮಾರ್ಪಟ್ಟಿತ್ತು. ಕಾಡು ಕತ್ತೆಗಳೊಂದಿಗೆ ಸಂಚರಿಸಿದ ಉನ್ನತನಾಗಿರುವ ದೇವರು ಮನುಷ್ಯರ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿ ತಮಗೆ ಇಷ್ಟವಾದವರನ್ನು ಅದರ ಮೇಲೆ ಅಧಿಕಾರಿಯಾಗಿ ಆಗಿಸುತ್ತಾರೆ ಎಂಬುದಾಗಿ ಅವನು ತಿಳಿಯುವವರೆಗೂ ಅದುವರೆಗೆ ಸಂಭವಿಸುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿದ್ರ, ಕತ್ತೆಗಳೊಂದಿಗೆ ಅವನು ತಿರುಗಾಡಿ ಅವುಗಳೊಂದಿಗೆ ಮಲಗಿ ಹುಚ್ಚನಂತೆ ಆದ ನೆಬೂಕದ್ನೆಚ್ಚರ್ ಮೆಂಟಲ್ ಆಗಿ ಅರಮನೆಯನ್ನು ಬಿಟ್ಟು ಓಡಿ ಅಡವಿಗಳಲ್ಲಿ ಸಂಚರಿಸಿ ಹುಚ್ಚನ ಹಾಗೆ ಅವರು ಮಾರ್ಪಟ್ಟು ಅರಮನೆಯನ್ನು ಬಿಟ್ಟು ಓಡಿ ಅಡವಿಯಲ್ಲಿ ಸಂಚರಿಸಿದ ಎಂಬುದಾಗಿ ಚರಿತ್ರೆ ಹೇಳುತ್ತದೆ, ಸತ್ಯವೇದವೂ ಹೇಳುತ್ತದೆ. ಹಾಗಾಗಿ ಈ ಗರ್ವ ಒಬ್ಬನಿಗೆ ಬರುವುದಾದರೆ ಅದು ಅವನನ್ನು ತಗ್ಗಿಸುವುದು ಮಾತ್ರವಲ್ಲ, ಅವನಿಗೆ ಬಲವಾಗಿ ಎಣಿಸಲ್ಪಟ್ಟಂತಹ ಬಲವಿಲ್ಲದವನಾಗಿ ಮಾರ್ಪಟ್ಟನು. ಕೊನೆಯದಾಗಿ ಒಂದು ಕಾರ್ಯವನ್ನು ನೋಡಿ ನಾವು ಮುಗಿಸೋಣ. ಇಚ್ಛೆಯಿಂದ ಬರುವಂತಹ ಬಲಹೀನವಾಗಿರುವ ಸ್ವಭಾವ ಇಚ್ಛೆ, ಪಾಪದ ಇಚ್ಛೆ. ಸಂಸೋನ ನಿಮಗೆ ಗೊತ್ತು, ಎಷ್ಟು ದೊಡ್ಡ ಬಲಿಷ್ಠ. ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ತನ್ನ ಕಾರ್ಯವನ್ನೆಲ್ಲ ಆಕೆಗೆ ಅವನು ತಿಳಿಸಿ, ಮತ್ತು ಅವನು ಕ್ಷೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದದ್ದಿಲ್ಲ, ನಾನು ಮಾತೃಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಹೇಳಿದ. ಆಕೆಯ ಬಳಿ ಹೇಳಿದಾಗ ತಲೆಯಲ್ಲಿರುವ ಕೂದಲನ್ನೆಲ್ಲ ಶೇವ್ ಮಾಡಿದ್ರು. ಅನಂತರ ಸಿಂಸೋನ ನೋಡ್ತೀವಿ ನಾವು, ಬಲಹೀನನಾಗಿ, ಶಕ್ತಿ ಇಲ್ಲದೆ, ಬಲ ಕಳಕೊಂಡವನಾಗಿ, ದಾಸನ ಹಾಗೆ ಕೆಲಸ ಮಾಡೋದನ್ನು ನೋಡ್ತೀವಿ. ಇಚ್ಛೆಯಿಂದ ಉಂಟಾಗುವಂತಹ ಅಪಾಯ ಅದುವೇ. ಇವರು ತಮಗೆ ಕರ್ತನು ಹೇಳಿದಂತಹ ಒಡಂಬಡಿಕೆ ರಹಸ್ಯವನ್ನು ಒಂದು ಸ್ತ್ರೀಯ ಬಳಿಯಲ್ಲಿ, ಆ ಒಂದು ದಳಿಲಳ ಬಳಿಯಲ್ಲಿ ಪ್ರಕಟಿಸಿದರ ಕಾರಣ ಇಚ್ಛೆ. ಆಕೆ ಕೇಳುತ್ತಲೇ ಇದ್ದಳು. ಮೊದಲ ಬಾರಿ ಒಂದು ಹೇಳಿದ್ರು, ಅದನ್ನು ಹಾಗೆ ಮಾಡಿ ನೋಡಿದ್ರು ನಡೀಲಿಲ್ಲ. ಆಗ್ಲಾದರೂ ಇವರು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ನಾವಿವರ ಬಳಿ ಹೇಳಿದ್ರೆ ತಕ್ಷಣ ತನ್ನ ಶತ್ರುಗಳ ಬಳಿ ಹೇಳಿ ನನ್ನನ್ನು ಸಿಕ್ಕಿಸುವುದಕ್ಕೆ ನೋಡುತ್ತಾಳೆ ಎಂಬುದಾಗಿ 2-3 ಬಾರಿ ನಡೆಯಿತು. ಅದರಲ್ಲಿ ಅವರು ಮನಸ್ಸು ಮಾರಲಿಲ್ಲ. ಅವರ ಇಚ್ಛೆ ಅವರ ಕಣ್ಗಳನ್ನು ಕಟ್ಟಿತ್ತು. ಅದುವೇ ಕಾರಣ. ಅದೇ ಸಂಸೋನ ನೋಡ್ತೀವಿ, ಕಣ್ಣು ಕೀಳಲ್ಪಟ್ಟು ಬಲಹೀನನಾಗಿ ಬಲ ಕಳಕೊಂಡವನಂತೆ ಅವನು ಮುಂದೆ ಹೋಗಿ ಇಟ್ಟು ರುಬ್ಬುತ್ತಾ ಹಾಸ್ಯಾಸ್ಪದವಾಗಿ ಅವನ ನೋಡ್ತೀವಿ ನಾವು. ಹಾಗಾಗಿ ಇಚ್ಛೆಗಳಿಗೆ ಸ್ಥಳ ಕೊಟ್ಟರೆ ಅದು ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಆತ್ಮಿಕ ಬಲವನ್ನು ಏನೂ ಇಲ್ಲದಂತೆ ಮಾಡುತ್ತದೆ. ಇಚ್ಛೆಯಿಂದ ಉಂಟಾದಂತಹ ಆತ್ಮದಲ್ಲಿ ಆಯಾಸ. ಇಚ್ಛೆಯ ಸ್ಥಳ ಕೊಟ್ಟರೆ ಏನು ಬರುತ್ತೆ ಅಂದರೆ ಆತ್ಮದಲ್ಲಿ ಒಂದು ಆಯಾಸ. ಆಯಾಸ ಅಂದರೆ ಏನು? ಯಾವ ಕೆಲಸ ಮಾಡೋಕ್ಕಾಗದಿರುವಂಥ ಒಂದು ಬಲಹೀನತೆ. ಕೀರ್ತನೆಗಳು 106ನೇ ಅಧ್ಯಾಯ 14-15 ಹೇಳುತ್ತದೆ, ಅರಣ್ಯದಲ್ಲಿ ಆಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಆತನು ಅವರ ಆಶ್ರಯನ್ನು ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕ್ಷಯ ಅಂದರೆ ಏನದು? ಒಂದು ಸೋಲು, ಬಲಹೀನತೆ. ಯಾಕೆ ಈ ರೀತಿಯಾಗಿ ಈ ವ್ಯಕ್ತಿ ಬಹಳ ಕ್ಷಯವಾಗಿದ್ದಾನೆ ಅಂತ ಹೇಳ್ತಿರಲ್ವಾ? ಆ ರೀತಿಯಾಗಿ ಒಂದು ಬಲಹೀನವಾಗಿರುವ ಒಂದು ಕಾರ್ಯವನ್ನು ಅವರಲ್ಲಿ ಏರ್ಪಡಿಸಿದರು. ಹಾಗಾಗಿ ಇಚ್ಛೆ ಎನ್ನುವಂತಹ ಪಾಪ ಒಬ್ಬ ಮನುಷ್ಯನನ್ನು ಬಲಹೀನಪಡಿಸುತ್ತದೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 18ರಲ್ಲಿ ಹೇಳ್ತಾರೆ ನೋಡಿ, ವಾಕ್ಯವನ್ನು ಕೇಳಿಯೂ ಲೋಕದ ಚಿಂತೆಯಿಂದಲೂ ಐಶ್ವರ್ಯದ ಮೋಹದಿಂದಲೂ ಉಳಿದುವುಗಳ ಮೇಲೆ ಉಂಟಾಗುವಂತಹ ಇಚ್ಛೆಗಳು ಒಳಗೆ ಪ್ರವೇಶಿಸಿ ವಾಕ್ಯವನ್ನು ಒತ್ತಾಯ ಮಾಡಲು ಅದರಿಂದ ಬಲಹೀನರಾಗುತ್ತಾರೆ. ನೋಡಿದ್ರೆ ಒಂದು ಇಚ್ಛೆ ಒಳಗೆ ಬರುವುದಾದರೆ ಅಷ್ಟು ದೊಡ್ಡ ಸಿಂಸೋನನ್ನೇ ಅದು ಬಲವಿಲ್ಲದಂತೆ ಮಾಡುತ್ತದೆ. ಅವನನ್ನು ಕಡೆಯದಾಗಿ
ಅಕ್ರಮ ಮಾಡುವವರೊಂದಿಗೆ ನಾಶ ಮಾಡುತ್ತದೆ. ಆದ್ದರಿಂದ ದೇವ ಜನವಾಗಿರುವ ನಾವು ದೇವರ ಬಲವನ್ನು ಅಳವಡಿಸಿಕೊಂಡು ಓಡಿದರೆ ಒಂದು ಬಾರಿ ಕೂಡ ಬಲಹೀನರಾಗುವುದಿಲ್ಲ. ಸಮಯಾನುಸಮಯದಲ್ಲಿ ಗಮನವು ಚದುರದೆ ಅಥವಾ ಬೇರೆ ಕಾರಣಗಳಿಂದಾಗಲಿ ನೀವು ನಿಮ್ಮ ಸ್ವಂತ ಬಲಕ್ಕೆ ಹಿಂದಿರುಗಲು ಮುಂದಾದರೆ ತಕ್ಷಣ ನೀವು ಎಚ್ಚೆತ್ತುಕೊಂಡು ಕರ್ತನ ಬಲಕ್ಕೆ ಹಿಂದಿರುಗಬೇಕು. ಆ ರೀತಿ ಮಾರ್ಪಡುವ ಅನುಭವದಲ್ಲಿ ಪಾಪ ನಮ್ಮಲ್ಲಿ ಪ್ರವೇಶ ಮಾಡುವುದಕ್ಕೆ ಅವಕಾಶವಿದೆ. ಅದು ನಮ್ಮ ಕರುವಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುವುದಕ್ಕೂ ಸಾಧ್ಯತೆ ಇದೆ. ಇದುವೇ ಸತ್ಯವೇದದಲ್ಲಿ ಇಷ್ಟೊಂದು ಕಾರ್ಯಗಳ ಮುಖಾಂತರವಾಗಿ ನಾವು ಕಲಿತುಕೊಂಡ್ವಿ. ನಾವು ಆತ್ಮದಲ್ಲಿ ಆರಂಭ ಮಾಡಿದ್ದೇವೆ, ಅದು ನಮ್ಮ ಆತ್ಮದಲ್ಲಿ ಅಲ್ಲ, ಪರಿಶುದ್ಧಾತ್ಮನಲ್ಲಿ. ಕಡೆಯವರೆಗೂ ನಮ್ಮ ಓಟ ದೇವರ ಬಲದಿಂದ ನಡೆಸಲ್ಪಟ್ಟರೆ ನಾವು ಒಂದು ದಿನವೂ ಬಲಹೀನರಾಗುವುದಿಲ್ಲ, ಬಲವು ಕಳಕೊಂಡವರಾಗುವುದೂ ಇಲ್ಲ. ಮನುಷ್ಯರ ಬಲವೇ ಕಳೆದುಕೊಳ್ಳುವಂತೆ ಹೋಗುತ್ತದೆ, ದೇವರ ಬಲ ಎಂದೆಂದಿಗೂ ನೆಲೆಯಾಗಿರುವುದು. ಆಮೇನ್. ನಾವೊಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಈ ಭಾಗವನ್ನು ಮುಕ್ತಾಯ ಮಾಡೋಣ. ಕಣ್ಗಳನ್ನು ಮುಚ್ಚಿ ದೇವರ ಬಳಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ದೇವರಾಗಿರುವ ಕರ್ತನು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿ ಸಂಧಿಸಿರಿ. ನಾವು ಯಾವ ಪರಿಸ್ಥಿತಿಯಲ್ಲೂ ದೇವರೇ ಬಲಹೀನರಾಗಿ ಮಾರ್ಪಡದ ಹಾಗೆ ನಾವು ನಮ್ಮ ಶರೀರ ಬಲವನ್ನು ಅವಲಂಬಿಸದೆ ಕರ್ತನ ಪರಿಪೂರ್ಣ ಆತ್ಮಿಕ ಬಲವನ್ನು ಅವಲಂಬಿಸಿ ಜೀವಿಸಬೇಕು. ನಮ್ಮ ದಾರಿಯಲ್ಲಿ ಸೋತು ಹೋಗದಿರುವ ಓಟವನ್ನು ಓಡಬೇಕು. ಕರ್ತನಿಂದ ಕೊಡಲ್ಪಡುವಂತಹ ಎಲ್ಲ ಕಾರ್ಯಗಳನ್ನು ದೇವರ ಬಲದಿಂದ ನೆರವೇರಿಸಬೇಕು. ನಮ್ಮ ಸ್ವಂತ ಜ್ಞಾನವನ್ನು ಅವಲಂಬಿಸದೆ, ಸ್ವಂತ ಬಲವನ್ನು ಅವಲಂಬಿಸದೆ, ಸ್ವಂತ ಆಲೋಚನೆಯನ್ನು ಅವಲಂಬಿಸದೆ, ಚಿಕ್ಕದ್ದೋ ದೊಡ್ಡದ್ದೋ ದೇವರ ಬಳಿ ವಿಚಾರಿಸಿ ಕೇಳಿ ಕಾರ್ಯವನ್ನು ಮಾಡುವುದಕ್ಕೆ ನಮ್ಮಲ್ಲಿ ಬಂದಿರುವಂತಹ ಪಾಪಗಳನ್ನು ಹೊರಗಡೆ ಹಟ್ಟಿ ದೇವರ ಕಾರ್ಯದಲ್ಲಿ ಜಯ ಹೊಂದುವುದಕ್ಕೆ ನಿಮ್ಮ ಮಕ್ಕಳಿಗೆ ಕಲಿಸಿಕೊಟ್ಟಂತಹ ಒಳ್ಳೆಯ ಸತ್ಯತೆಗೋಸ್ಕರವಾಗಿ ಸ್ತೋತ್ರ. ನಾನು ಅದನ್ನು ಕಲಿತುಕೊಂಡೆ ದೇವರೇ. ಮುಂದುವರೆದು ನಾವು ಕಲಿತಂಥ ಈ ಕಾರ್ಯದಲ್ಲಿ ನಡೆಯುವುದಕ್ಕೂ ಒಳ್ಳೆಯ ಫಲವನ್ನು ಕೊಡುವುದಕ್ಕೂ ದೇವರು ನಮಗೆ ಕೃಪೆಯನ್ನು ತೋರಿಸಿರಿ. ಕೇಳಿದ ಪ್ರತಿಯೊಬ್ಬರನ್ನು ಹೆಸರೆಸಲಾಗಿ ಆಶೀರ್ವಾದ ಮಾಡಿರಿ, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಈ ವಾರವನ್ನು ನಿಮ್ಮ ಕೃಪೆಯಿಂದ ತುಂಬಿಸಿರಿ. ಅವರ ಎಲ್ಲ ಅಗತ್ಯತೆಗಳನ್ನು ದೇವರು ಸಂಧಿಸಿರಿ. ನಿಮ್ಮ ಮಕ್ಕಳನ್ನು ಪರಿಪೂರ್ಣ ಬಲದಲ್ಲಿ ನೀವು ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಇವರು ಒಬ್ಬೊಬ್ಬರನ್ನು ನಿಮ್ಮ ಪರಿಶುದ್ಧ ಹಸ್ತಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ನನ್ನ ತಂದೆಯೇ, ಆಮೇನ್. ಕರ್ತನು ಈ ದಿನ ಕಾರ್ಯಕ್ರಮವನ್ನು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ಟರು. ಮುಂದಿನ ವಾರದಲ್ಲಿ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.